Hi students, welcome to today class. Uh, Previous class we discussed the problematic aspects regards continuous frequency distribution and discrete frequency distribution. Today also I take one example, one problem here, and by taking that problem we let know the which frequency distribution we want to take for solution. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನು ಮತ್ತು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲೂ ಕೂಡ ಒಂದು ಪ್ರಾಬ್ಲಮ್ ಮತ್ತು ತೊಗೊಂಡು ಅದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಐಡೆಂಟಿಫೈ ಮಾಡೋಂಥ ಒಂದು ಪ್ರೋಸೆಸ್ನ ಗೊತ್ತಾಗೋದಕ್ಕೋಸ್ಕರ ನಾವು ಮತ್ತೊಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣಂತೆ. ಓಕೆನಾ? ಹಾಗಾದರೆ ಪ್ರಾಬ್ಲಮ್ ಇಲ್ಲಿರೋಂಥದ್ದು ಪ್ರಾಬ್ಲಮ್ ನಂಬರ್ ತೊಗೊಳ್ತಾ ಹೋಗಿ ಪ್ರಾಬ್ಲಮ್ ಬರೀತಾ ಹೋಗ್ತೀನಿ. A review of the first 30 pages of a statistics book reveals the following printing mistakes. Printing mistakes 0, 1, 3, 2, 5, 6, 0, 1, 0, 4, 1, 1, 0, 2, 3, 2, 5, 0, 4, 2, once again 2, 3, once again 3, 4, 6, 1, 4, 3, 2. Prepare a frequency distribution of printing mistakes. ಓಕೆ, ಬೋರ್ಡ್ ಮೇಲೆ ನಾನು ಒಂದು ಪ್ರಾಬ್ಲಮ್ನ ಬರೆದಿದ್ದೀನಿ. ಆ ಪ್ರಾಬ್ಲಮ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಎ ರಿವ್ಯೂ ಆಫ್ ದ ಫಸ್ಟ್ 30 ಪೇಜಸ್. ಹಾಗೆ ಒಂದು ರಿವ್ಯೂ ಅಬ್ಸರ್ವ್ ಮಾಡ್ತಾ ಹೋದಾಗ ಫಸ್ಟ್ 30 ಪೇಜಸ್ಸಲ್ಲಿ 30 ಪೇಜಸ್ ಅಂದರೆ ಗೊತ್ತಲ್ಲ, ಪೇಜ್ ನಂಬರ್ 1, ಪೇಜ್ ನಂಬರ್ 2, ಪೇಜ್ ನಂಬರ್ 3,
ಪೇಜ್ ನಂಬರ್ 4. ಈಗ ಒಂದು ಬುಕ್ಸ್ ಇದೆ ಅಂತ ತೊಗೊಂಡಾಗ, ಸೊ ಇದರಲ್ಲಿ ಈ ಬುಕ್ಸ್ ಅಂತ ನಾವು ಎಕ್ಸಾಂಪಲ್ ತೊಗೊಂಡಾಗ ಪೇಜ್ 1, ಪೇಜ್ 2, ಪೇಜ್ 3, ಪೇಜ್ 4 ಅಪ್ ಟು ಇದೇ ಥರ ಇಲ್ಲಿ ಏನು ಮಾಡಿದ್ದಾರೆ, ಟೋಟಲಾಗಿ ಎಷ್ಟು ಪೇಜಸ್ ಕನ್ಸಿಡರ್ ಮಾಡಿದ್ದಾರೆ, 30 ಪೇಜಸ್ನ ಕನ್ಸಿಡರ್ ಮಾಡಿದ್ದಾರೆ. ಅದನ್ನು ರಿವ್ಯೂ ಮಾಡಿದಾಗ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಬುಕ್, ಯಾವ ಬುಕ್ಸ್ನ ಅವರು ಇಲ್ಲಿ ನೋಡ್ತಾ ಇದ್ದಾರೆ, ರಿವ್ಯೂ ಮಾಡ್ತಾ ಇದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಬುಕ್ನ ರಿವ್ಯೂ ಮಾಡ್ತಾ ಇದ್ದಾರೆ. ರಿವೀಲ್ಸ್ ದ ಫಾಲೋಯಿಂಗ್ ಪ್ರಿಂಟಿಂಗ್ ಮಿಸ್ಟೇಕ್ಸ್, ಅಲ್ಲಿ ಕಂಡು ಬಂದಿದ್ದು ಏನಂದರೆ ಕೆಳಗೆ ಈ ಥರ ಮಿಸ್ಟೇಕ್ಸ್ಗಳು, ಪ್ರಿಂಟಿಂಗ್ ಮಿಸ್ಟೇಕ್ಸ್ಗಳು ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಮಿಸ್ಟೇಕ್ಸ್ಗಳು ಅಬ್ಸರ್ವ್ ಮಾಡ್ತಾ ಹೋದಾಗ ಪೇಜ್ ನಂಬರ್ 1ನಲ್ಲಿ 0 ಮಿಸ್ಟೇಕ್, ಅಂದರೆ ಮಿಸ್ಟೇಕೇ ಇಲ್ಲ. ಪೇಜ್ ನಂಬರ್ 2ಅಲ್ಲಿ 1 ಮಿಸ್ಟೇಕ್ ಇದೆ. ಪೇಜ್ ನಂಬರ್ 3ಯಲ್ಲಿ 3 ಮಿಸ್ಟೇಕ್ ಇದೆ. ಪೇಜ್ ನಂಬರ್ 4ಅಲ್ಲಿ 3 ಮಿಸ್ಟೇಕ್ ಇದೆ. ಪೇಜ್ ನಂಬರ್ 5ಅಲ್ಲಿ 2 ಮಿಸ್ಟೇಕ್ ಇದೆ. ಪೇಜ್ ನಂಬರ್ 6ಅಲ್ಲಿ 5 ಮಿಸ್ಟೇಕ್ಸ್ ಇದೆ. ಇದೇ ಥರ ನೆಕ್ಸ್ಟ್ ಪೇಜಲ್ಲಿ 6 ಮಿಸ್ಟೇಕ್ಸ್ ಇದೆ. ಸೊ ಪ್ರತಿ ಒಂದು ಪೇಜಸ್ಸು, ಒಂದು ಪೇಜ್ ಆದಮೇಲೆ ನೆಕ್ಸ್ಟ್ ಪೇಜಸ್ ಕಂಟಿನ್ಯೂಸ್ ಆಗಿ ಆ ಇಂಡಿವಿಜುವಲ್ ಪೇಜಸ್ಸಲ್ಲಿ ಎಷ್ಟು ಮಿಸ್ಟೇಕ್ಸ್ಗಳು, ಪ್ರಿಂಟ್ ಮಿಸ್ಟೇಕ್ಸ್ ಇದೆ ಅಂಥೇಳಿ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇರೋವಂಥದ್ದನ್ನ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾನ ಇಟ್ಕೊಂಡು ಪ್ರಿಪೇರ್ ಮಾಡಬೇಕು. ಏನು ಪ್ರಿಪೇರ್ ಮಾಡಬೇಕು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಿಂಟಿಂಗ್ ಮಿಸ್ಟೇಕ್ಸ್. ಈ ಪ್ರಿಂಟಿಂಗ್ ಮಿಸ್ಟೇಕ್ಸ್ನ ಇಟ್ಕೊಂಡು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ವೆನೆವರ್ ದೇ ಆಸ್ಕ್ ದ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, on that time in your mind will be think of which frequency distribution, that is discrete frequency distribution or continuous frequency distribution. ಯಾವಾಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಅವ್ರು ಹೇಳ್ತಾರೆ, ಆವಾಗ ನಿಮ್ಮ ಸಡನ್ನಾಗಿ ನಿಮ್ಮ ಮೈಂಡಲ್ಲಿ ಒಂದು ಥಿಂಕಿಂಗ್ ಬರುತ್ತೆ, ಅವ್ರು ಹೇಳಿರೋಂಥ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾ ಅಂತೇಳಿ. ಅದನ್ನು ಅವರು ಸ್ಪೆಸಿಫಿಕ್ಕಾಗಿ ಪ್ರಾಬ್ಲಮ್ಸಲ್ಲಿ ಕೊಟ್ಟಿದ್ದರೆ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು. ಡಿಸ್ಕ್ರೀಟ್ ಕೊಟ್ಟಿದ್ರೆ ಡಿಸ್ಕ್ರೀಟ್ ಫಾಲೋ ಅಪ್ ಮಾಡೋಣ, ಕಂಟಿನ್ಯೂಸ್ ಕೊಟ್ಟಿದ್ರೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡೋಣ ಅಂತ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಇಲ್ಲಿ ಓವರಾಲ್ ಫ್ರಮ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಟು ಎಂಡ್ ಮಟ್ಟ ಅಬ್ಸರ್ವ್ ಮಾಡಿದಾಗ ಎಲ್ಲೂ ಕೂಡ ಡಿಸ್ಕ್ರೀಟ್ ಅಂತ ಅಥವಾ ಕಂಟಿನ್ಯೂಸ್ ಯಾವುದು ಕೂಡ ಇಲ್ಲಿ ಹೇಳಿಲ್ಲ ಸ್ಪೆಸಿಫಿಕ್ಕಾಗಿ. ಆವಾಗ ಗೊತ್ತಿರ್ಬೇಕು, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವೇನು ಮಾಡಬೇಕು, ನಾವೇ ಡಿಸೈಡ್ ಮಾಡಬೇಕು ಇದು ಯಾವುದಕ್ಕೆ ಸೂಟ್ ಆಗುತ್ತೆ ಅಂತೇಳಿ. ಆವಾಗ ಇದು ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ನೋಡಬೇಕಂದ್ರೆ ಕೊಟ್ಟಿರೋ ಡಾಟಾನ ಮಿಸ್ಟೇಕ್ಸ್, ಪ್ರಿಂಟ್ ಮಿಸ್ಟೇಕ್ಸ್ನ ಅಬ್ಸರ್ವ್ ಮಾಡಬೇಕು. 0 ಇದೆ ನೋಡಿ, ಇಲ್ಲೂ 0 ಇದೆ, 0 ಇದೆ, 0 ಇದೆ. ಹಾಗಾದರೆ ಲೋಯೆಸ್ಟ್ ನಂಬರ್ 0ನೇ ಇದೆ. ಇದು ಬಿಟ್ಟು ಹೈಯೆಸ್ಟ್ ನಂಬರ್ ನೋಡ್ತಾ ಹೋಗಿ, ಹೈಯೆಸ್ಟ್ 6 ಇದೆ, ಹೈಯೆಸ್ಟ್ 6 ಇದೆ. ಹಾಗಾದರೆ ಲೋಯೆಸ್ಟ್ 0 ಇದೆ, ಹೈಯೆಸ್ಟ್ 6 ಇದೆ. ಏನು ಲಾಟ್ ಆಫ್ ಡಿಫ್ರೆನ್ಸ್ ಇಲ್ಲ. 0, 1, 2, 3, 4, 5, 6 ಕಡಿಮೆ ಡಿಫ್ರೆನ್ಸ್ ಇದೆ ಒಂದು. ನೆಕ್ಸ್ಟ್ 3, 3, ನೆಕ್ಸ್ಟ್ 3, 3, 3. ಓಕೆ, 3 ಅನ್ನೋದು ರಿಪೀಟ್ ಆಗಿದೆ. 2 ಅನ್ನೋದು 2, 2, 2, 2 2 ಟೈಮ್ಸ್ 2 ರಿಪೀಟ್ ಆಗಿದೆ. 5, ನೆಕ್ಸ್ಟ್ 5 ರಿಪೀಟ್ ಆಗಿದೆ. 6, 6 ರಿಪೀಟ್ ಆಗಿದೆ. ಹಾಗಾಗಿ ಕೊಟ್ಟಿರೋಂಥ ಒಂದು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರೋಂಥ ನಂಬರ್ಸ್ಗಳು 0 ಇಂದ ಹಿಡಿದು 6 ಬಿಟ್ವೀನ್ ಅಷ್ಟೇ ಇದೆ, ವೆರಿ ಲೆಸ್ ಡಿಫ್ರೆನ್ಸ್ ಇದೆ. ವೆರಿ ಫಸ್ಟ್ ಪಾಯಿಂಟ್. ಆ್ಯಂಡ್ ಅದು ಮೊದಲನೇ ವಿಚಾರ. ಆದರೆ ಎರಡನೇ ವಿಚಾರ, ನಂಬರ್ಸ್ಗಳು ಕೊಟ್ಟಿರೋಂಥ ಗಿವನ್ ನಂಬರ್ಸ್ 0, 1, 2, 3, 4, 5, 6 ಏನಿದೆ ಅವು ರಿಪೀಟ್ ಆಗಿದ್ದಾವೆ. ಹಾಗಾದರೆ ಯಾವಾಗ ಡಿಫ್ರೆನ್ಸ್ ಕಡಿಮೆ ಇರುತ್ತೆ, ಆಮೇಲೆ ಕೊಟ್ಟಿರೋಂಥ ನಂಬರ್ಸ್ ಡಾಟಾ ರಿಪೀಟ್ ಆಗ್ತಾ ಹೋಗುತ್ತೆ, ಇದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಸೂಟ್ ಆಗಲ್ಲ. ಹಾಗಾದರೆ ಇದು ಸೂಟ್ ಆಗೋದು ಯಾವುದಕ್ಕೆ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ. ಈ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ತೊಗೊಂಡು ಯಾವ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಹಾಗಾದರೆ ಅದು ಡಿಸ್ಕಸ್ ಮಾಡ್ತಾ ಹೋದಾಗ, ಸೊ ಹಾಗಾದರೆ ಯಾವ ಥರ ಸ್ಟಾರ್ಟ್ ಮಾಡ್ತಾ ಹೋದರೆ, ಸೊ ಪ್ರಿಪ್ರೇಷನ್ ಆಫ್ ನಮಗೆ ಗೊತ್ತಲ್ವ ಯಾವುದು, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ distribution of ಯಾವುದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ, ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆಫ್ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಹಾಗಾದರೆ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಅನ್ನೋದು ನಮಗೇನಾಗುತ್ತೆ, ವೇರಿಯಬಲ್ ಆಗುತ್ತೆ. ಹಾಗಾದರೆ ಎಕ್ಸ್ ಅಂತ ತೊಗೊತೀವಿ.
ನೆಕ್ಸ್ಟ್ ಟ್ಯಾಲಿ ಮಾರ್ಕ್ಸ್ ಅಂತೇಳಿ ಕಾಲಮ್ ತೊಗೊತೀರಾ ಕೌಂಟಿಂಗ್ ಸಿಸ್ಟಮಿಗೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಬರುತ್ತೆ, ಫ್ರೀಕ್ವೆನ್ಸಿನ ತೊಗೊತೀವಿ ಎಫ್ ಅಂತ ತೊಗೊತೀವಿ. ಓಕೆ, ನಾವೆಲ್ಲ ಹೆಡ್ಡಿಂಗ್ಸ್ ಎಲ್ಲ ಡೀಟೇಲ್ಸಾಗೆಲ್ಲ ಬರ್ದಿದ್ವಲ್ವಾ ಲಾಸ್ಟ್ ಪ್ರಾಬ್ಲಮ್ಸಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ವೇರಿಯೇಬಲ್ಸ್ ಪ್ರಿಂಟಿಂಗ್ ಮಿಸ್ಟೇಕ್ಸು, ಆ ವೇರಿಯೇಬಲ್ ಪ್ರಿಂಟಿಂಗ್ ಮಿಸ್ಟೇಕ್ಸ್ನ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಬೇಕು, ಫ್ರೀಕ್ವೆನ್ಸಿನ ಎಫ್ ಅಂತೇಳಿ ರೆಪ್ರೆಸೆಂಟ್ ಮಾಡಬೇಕು. ಹಾಗಾದ್ರೆ ಸ್ಟಾರ್ಟ್ ಆಗಿರೋದು ಎಲ್ಲಿಂದ ಲೋಯೆಸ್ಟ್ ನಂಬರು 0 ಇಂದ 0. ಹಾಗಾದ್ರೆ 1 2 3 4 5 6 0 ಇಂದ 6 ಮಟ್ಟ ಈ ಎಲ್ಲ ನಂಬರ್ಸ್ ಇಲ್ಲಿ ಇದೆಯಲ್ಲ, 0 ಇದೆ, 1 ಇದೆ, 2 ಇದೆ, 3 ಇದೆ, ನೆಕ್ಸ್ಟ್ ಇಲ್ಲಿ 4 ಇದೆ, 5 ಇದೆ, 6 ಇದೆ. ಹಾಗಾಗಿ ತೊಗೊಂಡಿದ್ದೀವಿ. ಇಫ್ ಇದರಲ್ಲಿ ಯಾವ್ದಾದ್ರು ಒಂದು ನಂಬರ್ ಇಲ್ಲಪ್ಪ, 5 ಇಲ್ಲ, ಇಲ್ಲಿ 5 ಇಲ್ಲ ಅಂದರೆ ನಾವು ಬಿಡಬೇಕಿತ್ತು. ಬಟ್ ಇಲ್ಲೆಲ್ಲ ನಂಬರ್ಸ್ ಇರೋದ್ರಿಂದ ತೊಗೊಂಡಿದ್ದೀವಿ. ಓಕೆನಾ, 5. ನೆಕ್ಸ್ಟ್ ಈ ಟ್ಯಾಲಿ ಮಾರ್ಕ್ ಮಾಡಬೇಕಾದ್ರೆ ನೀವೇನು ಮಾಡ್ಬೋದು, ನಾವು ಫಸ್ಟ್ ಒಂದೊಂದಾಗಿ ನೋಡಿಕೊಂಡು ಡ್ರಾ ಮಾಡ್ತಾ ಹೋಗ್ತಿದ್ವಿ. ಇಲ್ಲಿ ಒಟ್ಟಿಗೆ ನೀವು ಕೌಂಟ್ ಮಾಡ್ಬೋದು. 0 ಎಷ್ಟಿದೆ, 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 5 ಟೈಮ್ಸ್ ಇದೆ. ಅವಾಗ ನಾವೇನು ಮಾಡ್ತೀವಿ, 1 2 3 4 5 ಡೈರೆಕ್ಟಾಗಿ ಈ ಥರ ತೊಗೊಂಡ್ರೆ ತಪ್ಪಿಲ್ಲ. ಬಟ್ ಈ ಥರ ತೊಗೊಳೋದಕ್ಕೆ ಡಿಸ್ಕ್ರಿಟ್ ಸೀರೀಸಲ್ಲಿ ಚಾನ್ಸ್ ಇರುತ್ತೆ ಅಷ್ಟೇ. ಕಂಟಿನ್ಯೂಸ್ ಸೀರೀಸಲ್ಲಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಡಿಫಿಕಲ್ಟ್ ಆಗುತ್ತೆ, ತೊಗೊಳೋದಕ್ಕಾಗಲ್ಲ. ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಈ ಥರ ತೊಗೊತಾ ಇದ್ದೀನಿ. ಒನ್ಸ್ ಅಗೇನ್ 0 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 5 ಟೈಮ್ಸ್ ಇದೆ. ಡೈರೆಕ್ಟಾಗಿ ನೀವು ಟೋಟಲಲ್ಲಿ 5 ಟೈಮ್ಸ್ ಬರಿಬೋದು. ಇದನ್ನು ಈ ರೀತಿ ತೊಗೋಬೇಕಾದ್ರೆ ನಾವು ಆರ್ಡರ್ ವೈಸ್ ನೋಡಲ್ಲ ಅಲ್ವಾ, ಜಂಪ್ ಮಾಡ್ತಾ ಹೋಗ್ತೀವಿ, ನಂಬರ್ಸ್ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನಂಬರ್ಸ್ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಹೋದಾಗ ವೆರಿ ಕೇರ್ಫುಲ್ಲಾಗಿ ನಾವು ಅಬ್ಸರ್ವ್ ಮಾಡಬೇಕು. ಒಂದು ನಂಬರ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈ ಥರ ಮಾಡಿದರೆ, ಈ ಥರ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಈ ಮೆಥಡ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಂಬರ್ ಯಾವುದು, 1 ಇದೆ. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 5 ಟೈಮ್ ಇದೆ. ಹಾಗಾದರೆ 1 2 3 4 5 ಟೈಮ್, 5 ಟೈಮ್ ಬರೀತಾ ಇದ್ದೀನಿ. ನೆಕ್ಸ್ಟ್ 2 ಅನ್ನು ತೊಗೊತಾ ಹೋದರೆ 2 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 6 ಟೈಮ್. ಹಾಗಾದ್ರೆ 6 ಟೈಮ್ಸ್ ಅಂತೆ. 6 ಅಂದರೆ ಏನು, 1 2 3 4 5 6. ಹಾಗಾದ್ರೆ 6 ಟೈಮ್ಸ್. ನೆಕ್ಸ್ಟ್ 3 ಏನದು, 1 ಟೈಮ್, 2 ಟೈಮ್, 3 ಟೈಮ್, 1 2 3 ಟೈಮ್, 4 ಟೈಮ್, 5 ಟೈಮ್, 6 ಟೈಮ್. ಇಲ್ಲೂ ಅಷ್ಟೇ 6 ಟೈಮ್ಸ್ ಇದೆ. 1 2 3 4 5 6 ಟೈಮ್. 0 6 ಗೊತ್ತಲ್ಲ, ಇದೊಂದು ಗ್ರೂಪ್ ಅಂತೇಳಿ. ನೆಕ್ಸ್ಟ್ 4 ಅನ್ನೋದು ತೊಗೊತಾ ಹೋದರೆ 4 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್. 4 ಅನ್ನೋದು 4 ಟೈಮ್ಸ್ ಇದೆ. 1 2 3 4. ನೆಕ್ಸ್ಟ್ 5 1 ಟೈಮ್, 2 ಟೈಮ್, 2 ಟೈಮ್ ಇದೆ. 2 ಟೈಮ್ 1 ಲೈನ್ 2 ಲೈನ್ 2 ಟೈಮ್. ನೆಕ್ಸ್ಟ್ ಲಾಸ್ಟ್ 6 ಅನ್ನೋದು 1 ಟೈಮ್, 2 ಟೈಮ್. ಹಾಗಾದರೆ 2 ಟೈಮ್ಸ್ ಇದೆ. 1 2 2 ಟೈಮ್ಸ್. ಇಲ್ಲಿ ಯಾವುದಾದ್ರೂ ನಾವು ಮಾರ್ಕ್ ಮಾಡ್ಕೊಳೋದನ್ನ ಬಿಟ್ಟಿದ್ದೀನ ಅಂತ ಸುಮ್ಮನೆ ಅಬ್ಸರ್ವ್ ಮಾಡ್ಕೋಬೋದು. ಸುಮ್ಮನೆ ಏನಾದರೂ ನಾವು ಮಿಸ್ ಆಗಿ ಬಿಟ್ಟಿದ್ರೆ ಹೇಳೋಕ್ಕಾಗಲ್ಲ. ಓಕೆ ಎಲ್ಲದಕ್ಕೆ ಕೂಡ ತೊಗೊಂಡಿದ್ದೇವೆ. ಆದಷ್ಟು ಈ ವೇಲಿ ನೀವು ಪ್ರಾಬ್ಲಮ್ಸ್ ಮಾಡೋ ನೆಸೆಸಿಟಿ ಇರಲ್ಲ. ನಿಮಗೆ ಈ ಥರನೂ ಮಾಡಬಹುದು ಅನ್ನೋದೊಂದು ರೂಟ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಆದರೆ ಇದು ಓನ್ಲಿ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಸೂಟ್ ಆಗುತ್ತೆ. ಹಾಗಾಗಿ ನೀವು ಇಲ್ಲೊಂಥರ ಮತ್ತು ಕಂಟಿನ್ಯೂಸ್ ಫ್ರೀಕ್ವೆನ್ಸಿಗೆ ಒಂಥರ ಮಾಡೋದು ಬದಲು ಎಲ್ಲ ಕಡೆ ಒಂದೇ ಥರ ಮಾಡಿ. ಇದು ನಿಮಗೇನಾದರೂ ಕೆಲವರಿಗೆ ಬೇಕಾಗ್ಬೋದು, ಕೆಲವರು ವೀಕ್ ಇರೋರಿಗಾಗಲಿ ಯಾರಿಗಾರಾಗಲಿ ಅವರಿಗೆ ಅಂತೇನಲ್ಲ, ಈ ಥರ ವೇದಲ್ಲೂ ಮಾಡೋವಂಥ ಒಂದು ಕ್ಯಾಟಗರಿನ ಎಕ್ಸ್ಪೆಕ್ಟ್ ಮಾಡೋರು ಇರ್ತಾರೆ. ಹಾಗಾಗಿ ಇದೊಂದು ವೇ ಇದೆ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಓಕೆನಾ. ಟೋಟಲ್ ಮಾಡ್ತಾ ಹೋದಾಗ 5 + 5 10, 10 + 6 16, 16 + 6 22, 22 + 4 26, 26 + 2 28, 28 + 2 30. ಹಾಗಾದರೆ ಬಿಗ್ ಎನ್ ಎಷ್ಟಿದೆ, 30 ಇದೆ. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಮಿಸ್ಟೇಕ್ಸ್ ಕೊಟ್ಟಿದ್ರು, 30 ಪೇಜಸ್ಸಲ್ಲಿರುವಂತಹ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಕೊಟ್ಟಿದ್ರು. ಹಾಗಾದ್ರೆ 30 ಪೇಜಸ್ಸಲ್ಲಿ ಇರೋಂಥ ಮಿಸ್ಟೇಕ್ಸು 30 ಬಂದಿದೆ. ಇದು ಡಿಸ್ಕ್ರೈಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನು ಪ್ರಿಂಟಿಂಗ್ ಮಿಸ್ಟೇಕ್ಸಲ್ಲಿ ಯಾವ ರೀತಿ ಅಂತೇಳಿ ನಾವು ನೋಡ್ಬೋದು. ಹಾಗಾದರೆ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ಥರ ಮಾಡಿದ್ದೀನಿ ಅಂತೇಳಿ.
ಓಕೆ, ಅಬ್ಸರ್ವ್ ಮಾಡಿದ್ರಾ? ಓಕೆ, ಇಲ್ಲಿ ಇನ್ನೂ ವೆರೈಟಿ ಪ್ರಾಬ್ಲಮ್ಸ್ಗಳು ಬರ್ತಾನೆ ಹೋಗುತ್ತೆ. ಸೊ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಹಾಗಾದರೆ ಇಲ್ಲಿಗೆ ಈ ಥರ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ನೆಕ್ಸ್ಟ್ ಹೊಸ ಟಾಪಿಕ್ಕಿಗೆ ನಾನು ಮೂವ್ ಆಗ್ತಾ ಹೋಗ್ತೀನಿ. ಹಾಗಾದರೆ ಹೊಸ ಟಾಪಿಕ್ಕು ಯಾವುದು ಅಂತ ಬರೋದಾದರೆ ಟ್ಯಾಬುಲೇಷನ್. ನಾವು ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ವಿ? ವಿ ಆರ್ ಡಿಸ್ಕಸ್ಸಿಂಗ್ ಥರ್ಡ್ ಚಾಪ್ಟರ್, ದಟ್ ಈಸ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್. In that classification we completed, now onwards so we start tabulation. agar ನಾವು classification and tabulation ಅನ್ನೋ ಥರ್ಡ್ ಚಾಪ್ಟ್ರಲ್ಲಿ ಕ್ಲಾಸಿಫಿಕೇಷನ್ ಅನ್ನೋ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಹಾಗಾದರೆ ಟ್ಯಾಬುಲೇಷನ್ ಅನ್ನೋ ಪಾರ್ಟ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣಂತೆ. ಓಕೆ, ಸ್ಟಾರ್ಟ್ ಮಾಡೋಣವಾ? ಓಕೆ, tabulation. The collected and the classified data can also be presented in the form of a table. The collected and classified data, ನಾವು ಏನು ಡಾಟಾನ ಕಲೆಕ್ಟ್ ಮಾಡಿರ್ತೀವಿ, ಕಲೆಕ್ಟ್ ಮಾಡೋಂಥ ಡಾಟಾ ಕಲೆಕ್ಟ್ ಆದಮೇಲೆ ಏನು ಕ್ಲಾಸಿಫೈಡ್ ಮಾಡಿದ್ವಲ್ಲ ಇಷ್ಟೊಂದು ಕ್ಲಾಸಿಫಿಕೇಷನ್ಸಲ್ಲಿ, ಆ ರೀತಿಯಾದಂಥ ಡಾಟಾನ ನಾವು ಟೇಬಲಲ್ಲಿ ಪ್ರೆಸೆಂಟ್ ಮಾಡ್ಬೋದು. A tabular presentations provides better understanding, comparison and analysis to draw valid conclusions. ಈ ರೀತಿಯಾಗಿ ನಾವು ಟ್ಯಾಬುಲರ್ ಪ್ರೆಸೆಂಟೇಷನಲ್ಲಿ ಟೇಬಲಲ್ಲಿ ಅಂತ ನಾವು ಏನು ಹೇಳಿದ್ವಿ, ಈ ರೀತಿಯಾದಂಥ ಟ್ಯಾಬುಲರ್ ಪ್ರೆಸೆಂಟೇಷನ್ಸಲ್ಲಿ ಏನಾದರೂ ನಾವು ಡಾಟಾನ ಪ್ರೆಸೆಂಟೇಷನ್ ಮಾಡಿದರೆ, ಆ ರೀತಿಯಾಗಿ ಮಾಡಿದ್ರು ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೋಸ್ಕರ ಕಾನ್ಸೆಪ್ಟು, ಮತ್ತು ಅಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೋದು ಒಂದು ಡಾಟಾನ ಇನ್ನೊಂದು ಡಾಟಾ ಜೊತೆಗೆ, ಅಥವಾ ಇರೋಂಥ ಡಾಟಾನೇ ಎರಡು ರೀತಿಯಾದಂಥ ವಿಲೇಜ್ ಎ ವಿಲೇಜ್ ಬಿ, ಎಕ್ಸಾಂಪಲ್ ಸಿಟಿ ಎ ಸಿಟಿ ಬಿ, ಸ್ಟೇಟ್ 1 ಸ್ಟೇಟ್ 2, ಈ ರೀತಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಅನಾಲಿಸಿಸ್ ಟು ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್, ಒಂದು ಒಳ್ಳೆಯ ರಿಸಲ್ಟ್ನ ಫೈನಲಾಗಿ ನಾವು ನೋಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಟ್ಯಾಬ್ಯುಲೇಷನ್ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಿಯರ್ ದ ಡಾಟಾ ವಿಲ್ ಬಿ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ ಕಂಟೈನಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ಹಾಗಾದರೆ ಈ ಡಾಟಾನ ನಾವು ಏನು ಅರೇಂಜ್ ಮಾಡ್ತಾ ಹೋಗ್ತೇವಲ್ಲ ಟೇಬಲಲ್ಲಿ, ಆ ಟೇಬಲಲ್ಲಿ ಅರೇಂಜ್ ಮಾಡೋಂಥ ಈ ಡಾಟಾ ರೋ ಮತ್ತು ಕಾಲಮ್ ವೈಸ್ ಇರ್ತಾ ಹೋಗುತ್ತೆ. ಯಾವ ವೈಸ್ ಇರ್ತಾ ಹೋಗುತ್ತೆ? ರೋ ವೈಸು ಕಾಲಮ್ ವೈಸು. ರೋ ವೈಸ್ ಕಾಲಮ್ ವೈಸ್ ಅಂದರೆ ಏನು? ಆರಿಜೆಂಟಲಿ ವರ್ಟಿಕಲಿ, ಉದ್ದ ಅಡ್ಡ ಅಂತ ನಾವು ಕನ್ನಡದಾಗ ಹೇಳ್ತಾ ಹೋಗ್ತೀವಲ್ವಾ. ಸೊ ಹಾಗಾಗಿ ರೋ ವೈಸ್ ಆ್ಯಂಡ್ ಕಾಲಮ್ ವೈಸು ಈ ಡಾಟಾನ ಇವರು ಏನು ಮಾಡಿರ್ತಾರೆ, ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿರ್ತಾರೆ. ದಸ್ ಎ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಮೇಕ್ಸ್ ಇಟ್ ಪಾಸಿಬಲ್ ಫಾರ್ ಎ ಇನ್ವೆಸ್ಟಿಗೇಟರ್ ಟು ಪ್ರೆಸೆಂಟ್ ಎ ಹ್ಯೂಜ್ ಮಾಸ್ ಆಫ್ ಡಾಟಾ ಇನ್ ದಿ ಡೀಟೇಲ್ಡ್ ಆ್ಯಂಡ್ ಆರ್ಡರ್ಲಿ ಫಾರಮ್. ಈ ರೀತಿ ಒಂದು ಟ್ಯಾಬುಲರ್ ಪ್ರೆಸೆಂಟೇಷನ್ ನಾವು ಏನು ಮಾಡ್ತಾ ಇದ್ದೀವಿ, ಟೇಬಲ್ ಪ್ರೆಸೆಂಟೇಷನು ಇನ್ವೆಸ್ಟಿಗೇಟರ್ ಅಂತ ಏನು ಪರ್ಸನ್ಸ್ ಇರ್ತಾರಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಡಾಟಾನ ಕಲೆಕ್ಟ್ ಮಾಡಿರ್ತಾರಲ್ಲ, ಹ್ಯೂಜ್ ಡಾಟಾ, ಲಾರ್ಜ್ ಡಾಟಾ, ಭಾಳ ಡಾಟಾನ ಕಲೆಕ್ಟ್ ಮಾಡಿರ್ತಾರಲ್ಲ, ಸರ್ವೆ ಮಾಡಿ ಆ ಭಾಳ ಡಾಟಾನ ಸಿಂಪಲ್ಲಾಗಿ ಒಂದು ಟೇಬಲಲ್ಲಿ ಸಿಸ್ಟಮೆಟಿಕ್ಕಾಗಿ ಅಷ್ಟೊಂದು ಬಿಗ್ ಇರೋಂಥ ಡಾಟಾನ ಸ್ಮಾಲ್ ಡಾಟಾ ಆಗಿ ಸಿಸ್ಟಮೆಟಿಕ್ ಟೇಬಲಲ್ಲಿ ಅರೇಂಜ್ ಮಾಡೋದಕ್ಕೆ, ಭಾಳ ಒಂದು ಆರ್ಡರ್ಲಿ ಯೂಸ್ ಮಾಡೋದಕ್ಕೆ, ಆರ್ಡರ್ಲಿ ಭಾಳ ನೀಟಾಗಿ ಪ್ರೆಸೆಂಟೇಷನ್ ಮಾಡೋದಕ್ಕೆ ಈ ಟೇಬಲ್ ಪ್ರೆಸೆಂಟೇಷನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್ ಆರ್ ನಾಟ್ ಟು ಡಿಸ್ಟೆನ್ಸ್ ಪ್ರೋಸೆಸ್. ಇವೆರಡೂ ಕೂಡ ಒಂದು ಡಿಸ್ಟೆನ್ಸ್ ಪ್ರೋಸೆಸ್ ಆಗಿರಲ್ಲ. ಬಿಫೋರ್ ಟ್ಯಾಬುಲೇಷನ್ ಮೀನ್ಸ್ ಹಂಗಂದ್ರೆ ಏನು? ಬಿಫೋರ್ ಟ್ಯಾಬುಲೇಷನ್ ಡಾಟಾ ಆರ್ ಕ್ಲಾಸಿಫೈಡ್ ಆ್ಯಂಡ್ ದೆನ್ ಡಿಸ್ಪ್ಲೇಡ್ ಅಂಡರ್ ಡಿಫ್ರೆಂಟ್ ಕಾಲಮ್ಸ್ ಆ್ಯಂಡ್ ರೋಸ್ ಆಫ್ ಎ ಟೇಬಲ್. ಅಂದರೆ ಇಲ್ಲೇನು ಕ್ಲಾಸಿಫಿಕೇಷನ್ನು ಟ್ಯಾಬುಲೇಷನ್ನು ಡಿಸ್ಟಿಂಕ್ಟ್ ಪ್ರೋಸೆಸಸ್ ಅಲ್ಲ ಅಂತ ನಾವು ಏನು ಹೇಳ್ತಿದ್ದೀವಿ. ಮೀನ್ಸ್ ಹಾಗಾದರೆ ಕ್ಲಾಸಿಫಿಕೇಷನ್ನೇ ಬೇರೆ, ಟ್ಯಾಬುಲೇಷನ್ನೇ ಬೇರೆ. ಫಸ್ಟ್ ಡಾಟಾ ಕ್ಲಾಸಿಫೈಡ್ ಆಗಿರಬೇಕು. ನಾವು ಒಬ್ಬ ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದಿರಲ್ವಾ, ಸೆಕೆಂಡ್ ಚಾಪ್ಟ್ರಲ್ಲಿ ಡಾಟಾ ಕಲೆಕ್ಟ್ ಮಾಡೋದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡಾಟಾ ಅಂದ್ರೇನು, ಡಾಟಾನ ಯಾರು ಕಲೆಕ್ಟ್ ಮಾಡ್ತಾರೆ, ಯಾವ ರೀತಿ ಟೀಮ್ ಕಲೆಕ್ಟ್ ಮಾಡಿಸುತ್ತೆ, ಡಾಟಾದಲ್ಲಿ ಪ್ರೈಮರಿ ಡಾಟಾ ಅಂದ್ರೇನು, ಸೆಕೆಂಡರಿ ಡಾಟಾ ಅಂದ್ರೇನು, ಡಾಟಾ ಹೆಂಗೆಲ್ಲ ಕಲೆಕ್ಟ್ ಮಾಡ್ಬೋದು ಅಂತ ನಾವೇನು ಸ್ಟಡಿ ಮಾಡಿದ್ದೀವಿ. ಆ ಕಲೆಕ್ಟ್ ಮಾಡಿರೋಂಥ ಒಂದು ಡಾಟಾ ಏನಿದೆ ಅದನ್ನು ಫಸ್ಟು ಕ್ಲಾಸಿಫೈಡ್ ಮಾಡಬೇಕು.
ಕ್ಲಾಸಿಫೈಡ್ ಮಾಡಲಿಲ್ದಂಗೆ ಬಿಫೋರ್ ನಾವು ಕ್ಲಾಸಿಫೈ ಮಾಡಲಿಲ್ದಂಗೆ ಟ್ಯಾಬ್ಯುಲೇಷನ್ ಮಾಡೋದಕ್ಕೆ ಬರಲ್ಲ, ಟೇಬಲಲ್ಲಿ ಅರೇಂಜ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಕಲೆಕ್ಟ್ ಮಾಡಿರೋಂಥ ಡಾಟಾನ ನಾವು ಡಿವೈಡ್ ಮಾಡಬೇಕು ಸಿಸ್ಟಮ್ಟಿಕ್ ಆಗಿ. ಇದರಲ್ಲಿ ಮೇಲ್ ಎಷ್ಟು, ಫೀಮೇಲ್ ಎಷ್ಟು, ಮ್ಯಾರಿಡ್ ಎಷ್ಟು, ಅನ್ಮ್ಯಾರಿಡ್ ಎಷ್ಟು, ಎಜುಕೇಟೆಡ್ ಎಷ್ಟು, ಅನ್ಎಜುಕೇಟೆಡ್ ಎಷ್ಟು, ಹಾಗಾದರೆ 30 ಬಿಲೋ ಏಜ್ ಇರೋರು ಎಷ್ಟು, 30 ಎಬೋ ಏಜ್ ಇರೋರು ಎಷ್ಟು. ಸೊ ಹಾಗಾದರೆ ಫ್ಯಾಮಿಲಿಯಲ್ಲಿ ನಾವು ಏನೋ ಪಾಪ್ಯುಲೇಷನ್ನ ಕೌಂಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಅಂದಾಗ ಕೆಲವೊಂದು ಸಿಚುವೇಷನ್ಸಲ್ಲಿ ಈ ರೀತಿಯಾಗಿ ನಾವು ಡಿವೈಡ್ ಮಾಡೋವಂಥದ್ದು ಬಂದಾಗ ಸಿಸ್ಟಮೆಟಿಕ್ಕಾಗಿ ಈ ರೀತಿಯಾಗಿ ಕ್ಯಾಟಗರಿ ವೈಸು ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಫಸ್ಟು ಇದನ್ನು ಡಿವೈಡ್ ಮಾಡೋದನ್ನು, ಕ್ಲಾಸಿಫೈಡ್ ಮಾಡೋದನ್ನು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಹಾಗಾದರೆ ಈ ರೀತಿಯಾದಂಥ ಎಲ್ಲ ಹೆಡ್ಡಿಂಗ್ ಸಮೇತ ನಾವು ಎಜುಕೇಟೆಡ್, ಅನ್ಎಜುಕೇಟೆಡ್, ಮ್ಯಾರಿಡ್, ಅನ್ಮ್ಯಾರಿಡ್ ಈ ರೀತಿ ಹೆಡ್ಡಿಂಗ್ ಸಮೇತ ನಾವು ಡಿವೈಡ್ ಮಾಡ್ತಾ ಹೋದ್ವಿ. ಓಕೆನಾ? ಡಿವೈಡ್ ಮಾಡಾದಮೇಲೆ ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬರೋದು ಯಾವುದು, ಟೇಬಲಲ್ಲಿ ಆ ಒಂದು ಕ್ಲಾಸಿಫೈಡ್ ಮಾಡಿರೋ ಡಾಟಾಗೆ ಕರೆಸ್ಪಾಂಡಿಂಗ್ ಆಗಿ ಎಷ್ಟು ಒಂದು ವ್ಯಾಲ್ಯೂಸ್ಗಳು ರೆಪ್ರೆಸೆಂಟೇಷನ್ಸ್ ಇದೆ ಅಂತೇಳಿ ನಾವು ಸರ್ವೆ ಮಾಡಿದಾಗ ಸಿಕ್ಕಿರುತ್ತಲ್ಲ ಆ ಒಂದು ವ್ಯಾಲ್ಯೂಸ್ಗಳನ್ನ ಅಲ್ಲಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದು ಟ್ಯಾಬ್ಯುಲೇಷನ್ ಆಗುತ್ತೆ. ಅದೇ ಟೇಬಲಲ್ಲಿ ಮಾಡೋದಾಗುತ್ತೆ. ಎಕ್ಸಾಂಪಲ್, ಈಗ ಬೋರ್ಡ್ ಮೇಲೆ ನಾನು ಒಂದು ಯಾವುದೋ ತೊಗೊತೀನಿ, ಏನು ತೊಗೊತೀನಿ, ಮೇಲ್ ಅಂತ ತೊಗೊತೀನಿ. ಓಕೆನಾ? ಪಾಪ್ಯುಲೇಷನ್ ಅಂತ ತೊಗೊತೀನಿ. ಪಾಪ್ಯುಲೇಷನಲ್ಲಿ ಮೇಲು, ಫೀಮೇಲು, ಟೋಟಲ್ ಅಂತ ತೊಗೊಂಡಿದ್ದೀನಿ ಎಕ್ಸಾಂಪಲ್. ಓಕೆನಾ? ಈ ಟೇಬಲಲ್ಲಿ ಪ್ಲೇಸ್ ನೋಡ್ತಾ ಹೋಗ್ತೀನಿ. ಪ್ಲೇಸ್, ಆ ಪ್ಲೇಸಲ್ಲಿ ಎಕ್ಸಾಂಪಲ್ ದಾವಣಗೆರೆ ತೊಗೊಂಡಿದ್ದೀನಿ, ಚಿತ್ರದುರ್ಗ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಏನು ನಿಮಗೆ ಅರ್ಥ ಆಗಲ್ಲ, ಇದು ಚಿತ್ರದುರ್ಗ ಹಂಗೆ ನೆನಪಿಟ್ಕೊಳ್ಳಿ, ಸುಮ್ಮನೆ ರಫಾಗಿ ಅಷ್ಟೇ ಬೇಕಾಗಿರೋದು. ಓಕೆನಾ? ನಮಗೆ ದಾವಣಗೆರೆಯಲ್ಲಿ ಪಾಪ್ಯುಲೇಷನ್ ಒಂದು 6 ಲ್ಯಾಕ್ ಇದೆ. ಓಕೆನಾ? 6 ಲ್ಯಾಕ್. ಅದರಲ್ಲಿ 4 ಲ್ಯಾಕು ಮೇಲ್ ಇದ್ದಾರೆ, ಇನ್ನು ನೆಕ್ಸ್ಟ್ 2 ಲ್ಯಾಕು ಫೀಮೇಲ್ ಇದ್ದಾರೆ. ಚಿತ್ರದುರ್ಗದಲ್ಲಿ ಒಂದು 5 ಲ್ಯಾಕ್ ಏನಾಗಿದ್ದಾರೆ, 5 ಲ್ಯಾಕ್ ಏನಾಗಿದ್ದಾರೆ ಪಾಪ್ಯುಲೇಷನ್ಸ್ ಇದೆ. 5 3 ಲ್ಯಾಕು ಮೇಲ್ ಇದ್ದಾರೆ, 2 ಲ್ಯಾಕು ಫೀಮೇಲ್ ಇದ್ದಾರೆ. ಓಕೆನಾ? ಈ ರೀತಿ ಒಂದು ಯಾವುದೋ ಎಕ್ಸಾಂಪಲ್ನ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಈ ಎಕ್ಸಾಂಪಲಲ್ಲಿ ಫಸ್ಟು ನಾವು ಕಲೆಕ್ಟ್ ಮಾಡಿರೋಂಥ ಡಾಟಾ ಪಾಪ್ಯುಲೇಷನು, ಆ ಪಾಪ್ಯುಲೇಷನಲ್ಲಿ ಮೇಲು ಫೀಮೇಲು ಅಂತೇಳಿ ನಾನು ಕಲೆಕ್ಟ್ ಮಾಡಿದ್ದೀನಿ. ಕಲೆಕ್ಟ್ ಮಾಡಿದ್ದೆಲ್ಲಿ, ದಾವಣಗೆರೆ, ಚಿತ್ರದುರ್ಗ. ಹಾಗಾದರೆ ಇದು ಇಷ್ಟು ನಾವು ಫಸ್ಟು ಇಲ್ಲೇನು ಅರೇಂಜ್ ಮಾಡ್ಕೊಂಡಿದ್ದೀವಲ್ಲ, ಈ ರೀತಿಯಾಗಿ ಸಬ್ ಡಿವೈಡ್ ಮಾಡಿದ್ದೀವಲ್ಲ, ಒಂದು ಪ್ಲೇಸಸ್ ಆಗಿರ್ಬೋದು ಅಥವಾ ಪಾಪ್ಯುಲೇಷನ್ ಆಗಿರ್ಬೋದು, ಇದಿಷ್ಟು ನಾವು ಕಾನ್ಸೆಪ್ಟ್ನ ಡಿವೈಡ್ ಮಾಡಿರೋದು, ಕ್ಲಾಸಿಫೈಡ್ ಮಾಡಿರೋದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ಕ್ಲಾಸಿಫಿಕೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಈ ಕ್ಲಾಸಿಫಿಕೇಷನ್ ಆದಮೇಲೆ ನೆಕ್ಸ್ಟು ಆ ಕ್ಲಾಸಿಫಿಕೇಷನ್ ಆದಮೇಲೆ ನಾವು ಇಲ್ಲಿ ಟೇಬಲಲ್ಲಿ, ಈ ಒಂದು ಟೇಬಲಲ್ಲಿ ಒಂದು ನ್ಯೂಮರಿಕಲ್ ಆಗಿ ನಂಬರ್ಸ್ ಮೂಲಕ ನಾವು ಎಲ್ಲಿ ಎಷ್ಟೆಷ್ಟು ವ್ಯಾಲ್ಯೂ ರೆಪ್ರೆಸೆಂಟೇಷನ್ಸ್ ಇದೆ ಅಂತೇಳಿ ಸಿಸ್ಟಮೆಟಿಕ್ ಆಗಿ ಇಲ್ಲಿ ವ್ಯಾಲ್ಯೂಸ್ನ ಅಪ್ಲೈ ಮಾಡಿದ್ದೀವಿ ಈ ಟೇಬಲಲ್ಲಿ. ಇದು ನಾವು ಏನಂತ ಕರಿಬೇಕು? ಟ್ಯಾಬ್ಯುಲೇಷನ್ ಅಂತ ಕರಿಬೇಕು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಕ್ಲಾಸಿಫಿಕೇಷನ್ಗೂ ಟ್ಯಾಬ್ಯುಲೇಷನ್ಗೂ ಡಿಫ್ರೆನ್ಸ್ ಗೊತ್ತಾತಾ? ನಾವು ಟೇಬಲಲ್ಲಿ ವ್ಯಾಲ್ಯೂಸ್ಗಳು ಎಷ್ಟು ಒಂದು ರೋ ವೈಸು ಮತ್ತು ಕಾಲಮ್ ವೈಸು ನಾವು ವ್ಯಾಲ್ಯೂಸ್ಗಳನ್ನು ಪ್ರೆಸೆಂಟ್ ಮಾಡಬೇಕಂದ್ರೆ ಟೇಬಲಲ್ಲಿ ಈ ವ್ಯಾಲ್ಯೂಸ್ನ ಪ್ರೆಸೆಂಟ್ ಮಾಡಬೇಕಂದ್ರೆ ನಮಗೆ ಫಸ್ಟ್ ಏನು ಬೇಕು? ಕ್ಲಾಸಿಫಿಕೇಷನ್ ಆಗಿರಬೇಕು. ಹಾಗಾದರೆ ಕ್ಲಾಸಿಫಿಕೇಷನ್ ಏನ್ರೇನು? ನಾನು ಇಷ್ಟು ನಂಬರ್ನ ಬರೀತಿರೋದು ಫಸ್ಟ್ ಯಾವುದ್ರ ಕಾನ್ಸೆಪ್ಟ್ ಮೇಲೆ? ಪಾಪ್ಯುಲೇಷನ್, ಮೇಲು ಫೀಮೇಲು. ಹಾಗಾದರೆ ಇದನ್ನೇ ನಾವು ಏನಂತ ಕರಿತೀವಿ? ಕ್ಲಾಸಿಫಿಕೇಷನ್ ಅಂತೀವಿ. ಈ ರೀತಿ ಇನ್ಫಾರ್ಮೇಷನ್ಸ್ಗಳನ್ನು ಫಸ್ಟ್ ಸಬ್ ಡಿವೈಡ್ ಮಾಡಿಕೊಂಡು ಸಿಸ್ಟಮ್ಟಿಕಾಗಿ ಪ್ರೆಸೆಂಟೇಷನ್ ಮಾಡಿದ ಮೇಲೇ, ಕ್ಲಾಸಿಫಿಕೇಷನ್ ಆದಮೇಲೆ ಇಲ್ಲಿ ವ್ಯಾಲ್ಯೂಸ್ಗಳು ಟೇಬಲಲ್ಲಿ ರೆಪ್ರೆಸೆಂಟೇಷನ್ಸ್ ಆಗುತ್ತೆ. ಇದನ್ನು ನಾವು ಟ್ಯಾಬ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಬಿಫೋರ್ table, so we need systematic classifications. After that the next will be presentation in table, that is called as a tabulation. ಹಾಗಾದರೆ ಇದು ಒಂದು ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್, ಜನರಲ್ ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್. ಹಾಗಾದರೆ ಇಲ್ಲಿ ಫೈನಲಾಗಿ ನಮಗೆ ಗೊತ್ತಾಗಿರೋದಿಷ್ಟೇ, ಟ್ಯಾಬ್ಯುಲೇಷನ್ನ ಮಾಡಬೇಕಾದ್ರೆ ನಮಗೆ ಫಸ್ಟು ಡಾಟಾ ಕ್ಲಾಸಿಫೈಡ್ ಆಗಿರಬೇಕು. ಡಾಟಾ ಕ್ಲಾಸಿಫೈಡ್ ಆಗಿದ್ದರೆ ಮಾತ್ರ ನಾವು ಟ್ಯಾಬ್ಯುಲೇಷನಲ್ಲಿ ನಾವು ಟೇಬಲ್ ಮೂಲಕ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ರಬ್ ಮಾಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಓಕೆ,
ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಈ ರೀತಿ ಟ್ಯಾಬ್ಯುಲೇಷನ್ ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ದಾರೆ. ಆದರೂ ನಿಮಗೆ ಒಂದು ಡೆಫಿನೇಷನ್ನ ನಾನು ನಿಮಗೆ ಎಕ್ಸಾಮ್ ಪರ್ಪಸ್ಸಿಗೆ ಕೊಡಬೇಕು, ಅದನ್ನು ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ, ನೋಡ್ತಾ ಹೋಗಿ. Tabulation is a process of systematic arrangement of the classified data in rows and columns in the form of a table. ಹಾಗಾದರೆ ಅಬ್ಸರ್ವ್ ಮಾಡ್ತಾ ಹೋದಾಗ ಟ್ಯಾಬ್ಯುಲೇಷನ್ ಅಂದರೆ ಏನಿದೆ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಟ್ಯಾಬ್ಯುಲೇಷನ್ ಅಂದರೆ ಏನಿದೆ ಎಲ್ಲರೂ? ಟ್ಯಾಬ್ಯುಲೇಷನ್ ಅಂದರೆ ಏನಿದೆ? ಟ್ಯಾಬ್ಯುಲೇಷನ್ is a process of systematic arrangement of the classified data in rows and columns in the form of a table. ಓಕೆನಾ? ಹಾಗಾದರೆ ಈ ಒಂದು ಡೆಫಿನೇಷನ್ಸಲ್ಲಿ ನಾವು ಮತ್ತೆ ನಿಮಗೆ ನೀಟಾಗಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋದಾಗ ಟ್ಯಾಬ್ಯುಲೇಷನ್ ಅಂದರೆ ಏನು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಇದು ಪ್ರೋಸೆಸ್ ಇದು. ಸೊ ಹಾಗಾದರೆ ಈ ಪ್ರೋಸೆಸ್ಸಲ್ಲಿ ಒಂದು ಆ್ಯಕ್ಷನ್ಸ್ ನಾವು ಇಲ್ಲಿ ಪ್ರೋಸೆಸ್ ಮಾಡ್ತಾ ಹೋಗ್ತೀವಿ, ಒಂದು ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅರೇಂಜ್ ಮಾಡ್ತೀವಿ? ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಸಿಸ್ಟಮೆಟಿಕ್ ಅರೇಂಜ್ ಮಾಡುವಂಥದ್ದೇನು? ಆಫ್ ದಿ ಕ್ಲಾಸಿಫೈಡ್ ಡಾಟಾ. ವೆರಿ ಇಂಪಾರ್ಟೆಂಟ್ ನೋಡಿ. ಟ್ಯಾಬ್ಯುಲೇಷನ್ ಮಾಡಬೇಕಂದ್ರೆ ಫಸ್ಟು ಡಾಟಾ ಕ್ಲಾಸಿಫೈಡ್ ಆಗಿರಬೇಕು ಅಂತ ಹೇಳಿದ್ದೆ, ನೆನಪಿದೆನಾ? ಹಾಗಾದರೆ ಕ್ಲಾಸಿಫೈಡ್ ಆಗಿರೋದ ಡಾಟಾನ ನಾವು ಸಿಸ್ಟಮೆಟಿಕ್ಗೆ ಅರೇಂಜ್ ಮಾಡೋಂಥ ಒಂದು ಪ್ರೋಸೆಸ್ಸು ನಾವು ಟ್ಯಾಬ್ಯುಲೇಷನ್ ಅಂತ ಕರಿತೀವಿ ಅಂತೇಳಿ ಮತ್ತೊಮ್ಮೆ ನಾವು ಇಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ಓಕೆನಾ? ಕ್ಲಾಸಿಫೈಡ್ ಡಾಟಾ ಅದು ಯಾವ ರೀತಿ ಕ್ಲಾಸಿಫೈಡ್ ಡಾಟಾನ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಂದರೆ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ ದಿ ಫಾರಮ್ ಆಫ್ ಎ ಟೇಬಲ್. ಇನ್ ದ ಫಾರಮ್ ಆಫ್ ಟೇಬಲ್, ಒಂದು ಟೇಬಲಿನ ರೂಪದಲ್ಲಿ ರೋ ಮತ್ತು ಕಾಲಮ್ ವೈಸ್, ರೋಸ್ ಮತ್ತು ಕಾಲಮ್ ವೈಸ್ ಕ್ಲಾಸಿಫೈಡ್ ಆಗಿರೋ ಡಾಟಾನ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡೋಂಥ ಪ್ರೋಸೆಸ್ನ ಟ್ಯಾಬ್ಯುಲೇಷನ್ ಅಂತ ಕರಿತೀವಿ. ನಾನು ಆಗಲೇ ಎಕ್ಸಾಂಪಲ್ ಬರೆದಿದ್ದೆ, ಬೋರ್ಡ್ ಮೇಲೆ ನೆನಪಿರ್ಬೇಕು ನಿಮಗೆ. ಸೊ ಆ ಎಕ್ಸಾಂಪಲ್ ಪ್ರಕಾರ ಹೋದಾಗ ಸೊ ನಾವು ಡಾಟಾನ ಈ ಪ್ರೆಸೆಂಟೇಷನ್ಸ್ ಮಾಡ್ತಾ ಹೋದ್ವಿ ಅಲ್ವಾ ಟೇಬಲಲ್ಲಿ. ಇದೇ ಟೇಬಲ್ ಅಂತ ಅಂದ್ಕೊಳ್ಳಿ. ಇದು ಈ ಟೇಬಲನ್ನು ಫಾರ್ಮಲ್ಲಿ ರೋ ವೈಸು ಕಾಲಮ್ ವೈಸನ್ನ ಯೂಸ್ ಮಾಡಿಕೊಂಡು ನಾವು ಕ್ಲಾಸಿಫೈಡ್ ಆಗಿರೋ ಡಾಟಾನ ಫಿಲ್ ಮಾಡ್ತಾ ಹೋದ್ವಿ. ಮೇಲು, ಫೀಮೇಲು ಅಲ್ವಾ, ಎಜುಕೇಟೆಡು, ಅನ್ಎಜುಕೇಟೆಡು, ಇದರಲ್ಲಿ ಎಕ್ಸ್ಟ್ರಾ ಟೋಟಲ್ಲು, ಈ ಕಡೆ ಈ ಟೋಟಲ್ಲು. ಓಕೆನಾ? ಇಲ್ಲಿ ನೆಕ್ಸ್ಟ್ ಇದು ಮೇಲು ಫೀಮೇಲ್ ಅನ್ನೋದೇನು ಪಾಪ್ಯುಲೇಷನ್ ಆಗಿರುತ್ತೆ, ಎಜುಕೇಟೆಡ್ ಅನ್ಎಜುಕೇಟೆಡ್ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ? ಇಲ್ಲಿ ಪರ್ಸನ್ಸ್ ಆಗಿರ್ತಾರೆ. ಸುಮ್ಮನೆ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ. ಹಾಗಾದರೆ ಇಲ್ಲಿ ಈ ಎಕ್ಸಾಂಪಲಲ್ಲಿ ನೋಡಿದಾಗ ರೋ ವೈಸ್ ಅಂದರೆ ಯಾವುದು? ರೋ ವೈಸ್ ಅಂದರೆ ಸೊ ನಿಮ್ಮ ಈ ರೀತಿಯಾಗಿ ರೋ ವೈಸನ್ನ ನಾವು ನೋಡ್ತೀವಿ. ರೋ ವೈಸ್ ಓಕೆನಾ? ರೋ ವೈಸ್ ಅಂದರೆ ಯಾವ ರೀತಿ ಇರಬೇಕು? ಸೊ ನಿಮಗೆ ಲೈನಲ್ಲಿ ನಾವು ರೋ ವೈಸ್ ನೋಡ್ತೀವಿ. ರೋ ವೈಸ್ ಅಂದರೆ ನಥಿಂಗ್ ಬಟ್ ಆರಿಜಾಂಟಲ್ ಅಂತಲೂ ಹೇಳ್ತೀವಿ. ಏನಂತ ಕರಿತೀವಿ? ಆರಿಜಾಂಟಲ್ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾಲಮ್ ವೈಸ್. ಕಾಲಮ್ ವೈಸ್ ಅಂದರೆ ಏನು? ಉದ್ದ. ಇದು ಅಡ್ಡ ಆಗುತ್ತಲ್ವಾ? ರೋ ವೈಸ್ ಅಂದರೆ ಅಡ್ಡ. ಅದು ಆ ರೀತಿ ವರ್ಡ್ ಯೂಸ್ ಮಾಡೋದು ಸರಿಯಲ್ಲ, ಹಾಗಾಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಕಾಲಮ್ ವೈಸ್ ಅಂದರೆ ಏನು? ಸೊ ಉದ್ದ ಇರಬೇಕು. ಉದ್ದ ಇರೋದಂದರೆ ಏನಂತ ಕರಿತೀವಿ ನಾವು? ವರ್ಟಿಕಲ್ ಅಂತ ಕರಿತೀವಿ. ಹಾಗಾದರೆ ಆರಿಜಾಂಟಲ್, ವರ್ಟಿಕಲ್. ಆರಿಜಾಂಟಲ್
ವರ್ಟಿಕಲ್, ರೋ ವೈಸ್, ಕಾಲಮ್ ವೈಸ್, ರೋ ವೈಸ್, ಕಾಲಮ್ ವೈಸ್. ಏನಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಬೇಜಾರಾಗಬೇಡಿ. ಇದನ್ನು ಈಗ ನೆನಪಿರುತ್ತೆ ಕೆಲವರಿಗೆ ಮುಂದೆ ಎಲ್ಲರ ಕೇಳಿದಾಗ ಹೇಳೋದಕ್ಕೆ ಬರೋಲ್ಲ. ನಾವು ಪ್ರಾಬ್ಲಮ್ಸ್ನ ಡಿಕ್ಟೇಟ್ ಮಾಡಬೇಕಾದ್ರೆ, ಕ್ವಶನ್ಸ್ನ ಡಿಕ್ಟೇಟ್ ಮಾಡಬೇಕಾದ್ರೆ ತೊಗೊಳ್ರಿ ಬರ್ಕೊಳ್ರಿ ಅಂದಾಗ ಫಸ್ಟು ರೋ ವೈಸ್ ಬರ್ಕೊಳ್ರಿ 22, 25, 26 ಅಂತೀವಿ. ಹಿಂಗೆ ಮಕ ನೋಡ್ತಾ ಹೋಗ್ತಾರೆ. ಹಾಗಾಗಿ ರೋ ವೈಸ್ ಅಂದರೆ ಯಾವ ಸೈಡು, ಕಾಲಮ್ ವೈಸ್ ಅಂದರೆ ಯಾವ ಸೈಡು, ಆರಿಜೆಂಟಲ್ ಅಂದ್ರೇನು, ವರ್ಟಿಕಲ್ ಅಂದ್ರೇನು ನಾವು ಹೇಳ್ಬೇಕಾರಾಗಲ್ಲ. ಉದ್ದ ಬರ್ಕ, ಅಡ್ಡ ಬರ್ಕ ಅಂತ ಈ ರೀತಿಯಾದಂಥ ಆಡು ಭಾಷೆಯಲ್ಲಿ ಹೇಳೋದು ಸರಿಯಲ್ಲ. ಇದಕ್ಕಿಂತ ಒಂದು ವರ್ಡ್ಸ್ ಇದೆ, ರೋ ವೈಸ್, ಕಾಲಮ್ ವೈಸ್, ಆರಿಜೆಂಟಲ್, ವರ್ಟಿಕಲ್ ಅಂತ. ಈ ರೀತಿಯ ವರ್ಡ್ಗಳನ್ನು ಯೂಸ್ ಮಾಡ್ಕೋಬೇಕು. ಆವಾಗ ನಿಮ್ಮ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸ್ಟ್ಯಾಂಡರ್ಡ್ ವೇ ಆಫಲ್ಲಿ ನಾವು ಕ್ಲಾಸಸ್ಗಳನ್ನ ಮೂವ್ ಮಾಡ್ಬೋದು. ಓಕೆನಾ? ಓಕೆ, ಈ ರೀತಿಯಾಗಿ ನಾವು ಟ್ಯಾಬುಲೇಷನ್ನ ನಾವು ನೋಡ್ತಾ ಹೋದ್ವಿ. ಹಾಗಾದ್ರೆ ಟ್ಯಾಬುಲೇಷನ್ ಅಂದರೆ ಏನೋ ಒಂದು ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಎಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ? ಒಂದು ಟೇಬಲಲ್ಲಿ. ಟೇಬಲ್ ಅಂದರೆ ಎಲ್ರಿಗೂ ಗೊತ್ತಲ್ವಾ? ಟೇಬಲ್ ಅಂದರೆ ಏನು? ಒಂದು ಬಾಕ್ಸ್ಗಳನ್ನು ಹೊಂದಿರುವಂಥದ್ದು ಒಂದು ಟೇಬಲ್. ಸಬ್ ಬಾಕ್ಸ್ ಇರುತ್ತೆ. ಇದೊಂದು ಟೇಬಲ್ ಅಪ್ಪ, ಇದಿಷ್ಟು ಒಂದು ಟೇಬಲ್. ಇದು ಒಂದು ಟೇಬಲಲ್ಲಿ ಮತ್ತೆ ಪಾರ್ಟ್ ಆಫ್ ಟೇಬಲ್ಗಳನ್ನು ಮಾಡ್ತಾ ಹೋಗಿದ್ದೀವಿ, ಸಬ್ ಬಾಕ್ಸ್ ಮಾಡ್ತಾ ಹೋಗಿದ್ದೀವಿ. ಇದು ನಮ್ಮ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ನಮ್ಮ ಡಾಟಾ ಏನಿದೆ ಅದನ್ನು ಕ್ಲಾಸಿಫೈಡ್ ಯಾವ ರೀತಿ ಮಾಡಿದ್ದೀವಿ ಅದ್ರ ಬೇಸ್ ಮೇಲೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಇದನ್ನು ನಾವು ಟ್ಯಾಬುಲೇಷನ್ ಅಂತೇಳಿ ಕರಿತೀವಿ. ಓಕೆ, ಐ ಹೋಪ್ you understood what is the meaning of tabulation. Okay, next move to discussion of objectives of tabulation. ಹಾಗಾದರೆ ನೆಕ್ಸ್ಟು ಟ್ಯಾಬುಲೇಷನಿನ ಆಬ್ಜೆಕ್ಟಿವ್ಸ್ ಏನಂತ ನೋಡ್ತಾ ಹೋಗೋದಂತೆ. ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಬುಲೇಷನ್. ಹಾಗಾದರೆ ಈ ಟ್ಯಾಬುಲೇಷನ್ನ ಪ್ರಿಪೇರ್ ಮಾಡಬೇಕು ಅಂತ ನಾವು ಏನು ನೋಡ್ತಾ ಇದ್ದೀವಿ, ಆ ಟ್ಯಾಬುಲೇಷನ್ನ ಪ್ರಿಪೇರ್ ಮಾಡಬೇಕಾಗಿರುವಂಥ ಉದ್ದೇಶಗಳು ಯಾವುದು, ಯಾವ ಉದ್ದೇಶಕ್ಕೋಸ್ಕರ, ಯಾವ ಆಬ್ಜೆಕ್ಟಿವ್ಸ್ಗೋಸ್ಕರ ನಾವು ಟ್ಯಾಬುಲೇಷನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಆ ಆಬ್ಜೆಕ್ಟಿವ್ಸ್ ಯಾವುದು? ದ ಸ್ಟ್ಯಾಟಿಸ್ಟಿಕಲ್ ಅರೇಂಜ್ಮೆಂಟ್ ಆಫ್ ದ ಡಾಟಾ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್ ಸರ್ವ್ಸ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್. ಹಾಗಾದರೆ ಈ ರೀತಿಯಾದಂಥ ಸ್ಟ್ಯಾಟಿಸ್ಟಿಕಲ್ ಅರೇಂಜ್ಮೆಂಟ್ ಆಫ್ ದ ಡಾಟಾ ನಾವೇನು ಮಾಡ್ತಾ ಇದ್ದೀವಿ ಟ್ಯಾಬ್ಯುಲರ್ ಫಾರ್ಮಲ್ಲಿ, ಅದು ಈ ರೀತಿಯಾದ ಕೆಳಗಿನ ಆಬ್ಜೆಕ್ಟ್ಗಳನ್ನು ಹೊಂದಿರುತ್ತದೆ. ನಂಬರ್ 1, ಇಟ್ ಸಿಂಪ್ಲಿಫೈಸ್ ದಿ ಕಾಂಪ್ಲೆಕ್ಸ್ ಡಾಟಾ. ನಂಬರ್ 1, it simplifies the complex data. It simplifies the complex data. ಇದು ಆಲ್ರೆಡಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ಸ್ಟ್ಯಾಟಿಸ್ಟಿಕ್ಸಿನ ಒಂದು ಕಾನ್ಸೆಪ್ಟ್ನ ಒಂದು ಫಂಕ್ಷನ್ನ ಡಿಸ್ಕಸ್ ಮಾಡಬೇಕಾದ್ರೆ ನೋಡಿದ್ವಲ್ವಾ. ಡಾಟಾ ಕಾಂಪ್ಲೆಕ್ಸ್ ಇರೋದನ್ನು ಸಿಂಪ್ಲಿಫೈ ಮಾಡುತ್ತೆ, ಡಿಫಿಕಲ್ಟ್ ಡಾಟಾನ ಸಿಂಪ್ಲಿಫೈ ಮಾಡುತ್ತೆ ಅಂತೇಳಿ ಅಲ್ವಾ. ಸೊ ಹಾಗಾದರೆ ಇಲ್ಲೂ ಅದೇ ಕಾನ್ಸೆಪ್ಟಲ್ಲಿ ನಾವು ಟ್ಯಾಬುಲೇಷನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಂತೆ. ಏನಂತ ಹೇಳ್ತಿದ್ದಾರೆ, ಈ ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈಸ್ ಮಾಡೋದು. ಕಾಂಪ್ಲೆಕ್ಸ್ ಡಾಟಾ ಅಂದೇನು? ಸೊ ವೆರಿ ಯೂಸ್ ಡಾಟಾನ ಸಿಂಪಲ್ ಟೇಬಲಲ್ಲಿ ಒಂದು ನಂಬರ್ಸ್ ಮೂಲಕ ಪ್ರೆಸೆಂಟೇಷನ್ಸ್ ಮಾಡ್ತಾ ಹೋಗೋದು. ಈಗ ನಾವು ಡಾಟಾ ಅಂತೇಳಿ ಕಲೆಕ್ಟ್ ಮಾಡ್ತಾ ಹೋದಾಗ, ಒಂದು ಕಡೆ ಸರ್ವೆ ಮಾಡಿದಾಗ ನಾವೇನು ಮಾಡ್ತೀವಿ, ಇನ್ವೆಸ್ಟಿಗೇಟರ್ ಆಗಿದ್ದರೆ ನಮ್ಮದೊಂದು ಟೀಮ್ ಮೂಲಕ ನಾವೇನು ಮಾಡ್ತೀವಿ, ಸೊ ಈ ಪಾಪ್ಯುಲೇಷನ್ ಕಾನ್ಸೆಪ್ಟ್ ತೊಗೊಂಡಾಗ ಪ್ರತಿಯೊಂದು ಮನೆಗೂ ನಾವು ವಿಸಿಟ್ ಮಾಡಿ ಅಲ್ಲಿ ನಾವು ಡಾಟಾನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆ ರೀತಿ ಕಲೆಕ್ಟ್ ಮಾಡಿದ ಡಾಟಾ ಏನಾಗುತ್ತೆ, ಭಾಳ ಡಾಟಾ ಕಲೆಕ್ಟ್ ಮಾಡ್ತಾ ವೆರಿ ಬಿಗ್ ವೈಡರ್ ಡಾಟಾ ಆಗುತ್ತೆ. ಭಾಳ ಡಾಟಾ ದೊಡ್ಡದಾಗ್ತಾ ಹೋಗುತ್ತೆ, ಬಿಗ್ ಡಾಟಾ ಆಗುತ್ತೆ. ಈ ರೀತಿ ಡಾಟಾ ಏನಾಗ್ತಾ ಹೋಗುತ್ತೆ, ಕಲೆಕ್ಟ್ ಮಾಡ್ತಾ ಹೋದರೆ ಭಾಳ ಇದನ್ನು ಸ್ಟಡಿ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಕಾಂಪ್ಲೆಕ್ಸ್ ಡಾಟಾ ಅಂತೇಳಿ ಹೇಳ್ತಾ ಹೋಗ್ತೀವಿ. ಈ ರೀತಿ ಕಾಂಪ್ಲೆಕ್ಸ್ ಆಗಿರೋದನ್ನು ವೆರಿ ಬಿಗ್ ಡಾಟಾನ ನಾವೇನು ಮಾಡ್ತೀವಿ, ಟೇಬಲಲ್ಲಿ ನಮಗೆ ಇಷ್ಟರಲ್ಲಿ ಯಾವುದು ಬೇಕು, ಯಾವುದು ಇಂಪಾರ್ಟೆಂಟು
ಅದನ್ನೆಲ್ಲದನ್ನು ಕ್ಲೀನಾಗಿ ಕ್ಲಾಸಿಫೈಡ್ ಮಾಡಿಕೊಂಡು ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಒಂದು ಟೇಬಲಲ್ಲಿ ಗ್ಯಾದರ್ ಮಾಡಿ ಪ್ರೆಸೆಂಟ್ ಮಾಡ್ತೀವಲ್ಲ ಅದನ್ನು ನಾವು ಸಿಂಪ್ಲಿಫೈ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ನಾನು ಒಬ್ಬ ಸರ್ವೆ ಮಾಡಿ ಇನ್ವೆಸ್ಟಿಗೇಟರ್ ಆಗಿ ಆ ಪ್ರತಿಯೊಂದು ಈಚ್ ಆ್ಯಂಡ್ ಎವರಿ ಡಾಟಾನ ನಾನು ರೆಪ್ರೆಸೆಂಟೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಅಷ್ಟೊಂದು ರೆಪ್ರೆಸೆಂಟೇಷನ್ ಮಾಡೋವಂಥದ್ದು ಪ್ರೋಸೆಸ್ಸೇ ಅಲ್ಲ ಅದು. ಅದನ್ನು ಸಿಸ್ಟಮೆಟಿಕ್ಕಾಗಿ ಪ್ರೆಸೆಂಟೇಷನ್ಸ್ ಮಾಡಬೇಕಂದ್ರೆ ಸೊ ಅಲ್ಲಿರೋಂಥ ಅಷ್ಟು ಡಾಟಾದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡಾಟಾಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದು ಟೇಬಲಲ್ಲಿ ಒಂದು ಡಿಸಿಪ್ಲಿನ್ ವೇಯಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ಒಂದು ವೆರಿ ಬಿಗ್ ಡಾಟಾನ, ಯೂಸ್ ಡಾಟಾನ, ಸೊ ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈ ಮಾಡ್ತಾ ಹೋಗೋದನ್ನು, ಇದನ್ನು ಇಟ್ ಸಿಂಪ್ಲಿಫೈಸ್ ದಿ ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್, ಟು ಫ್ಯಾಸಿಲಿಟೇಟ್ ಕಂಪ್ಯಾರಿಸನ್. ಟು facilitate comparison. ಟು ಫ್ಯಾಸಿಲಿಟೇಟ್ ಕಂಪ್ಯಾರಿಸನ್. ಹಾಗಾದರೆ ಆ ಟ್ಯಾಬ್ಯುಲೇಷನ್ ಮಾಡೋವಂಥ ಇನ್ನೊಂದು ಆಬ್ಜೆಕ್ಟಿವ್ ಏನಂದರೆ ಫೆಸಿಲಿಟೇಟ್ ಕಂಪ್ಯಾರಿಸನ್, ಅಂದರೆ ಡಾಟಾನ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ ನಾವು ಟೇಬಲ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈಗ ತಾನೇ ಎಕ್ಸಾಂಪಲ್ ತೊಗೊಂಡಾಗ ಎಕ್ಸಾಂಪಲಲ್ಲಿ ನಾವೇನು ಮಾಡಿದ್ವಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಒಂದು ಸೈಡ್ ನೋಡಿದ್ವಿ, ಇನ್ನೊಂದು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ನೋಡಿದ್ವಿ. ಈ ರೀತಿ ಎಜುಕೇಟೆಡ್ ಪರ್ಸನ್ಸ್ ಅವರು ಮ್ಯಾರಿಡ್ ಒಂದು 40 ಅಂತ ಅಂದ್ಕೊಳ್ಳಿ, 50 ಅಂತ ಅಂದ್ಕೊಳ್ಳಿ. ಈಗ ಅನ್ಎಜುಕೇಟೆಡ್ ಅವರು ಒಂದು 70 ಅಂತ ಅಂದ್ಕೊಳ್ಳಿ, ಅನ್ಎಜುಕೇಟೆಡ್ ಪೀಪಲ್ಲು ಒಂದು 10 ಅಂತ ಅಂದ್ಕೊಳ್ಳಿ. ಇಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋದಾಗ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಎಜುಕೇಟೆಡ್ ಇರೋರು ಎಷ್ಟು ಜನ ಮ್ಯಾರಿಡ್ ಆಗಿದ್ದಾರೆ, 40 ಜನ ಮ್ಯಾರಿಡ್ ಆಗಿದ್ದಾರೆ. ಓಕೆನಾ, ಸ್ವಲ್ಪ ಕಡಿಮೆ ಮಾಡ್ತೀನಿ, ಒಂದು 20 ಜನ ಅಂತ ಅಂದ್ಕೊಳ್ಳಿ. ಎಜುಕೇಟೆಡ್ ಇರೋರು ಏನು ಮಾಡಿದ್ದಾರೆ, 20 ಜನ ಮ್ಯಾರಿಡ್ ಆಗಿದ್ದಾರೆ, ಒಂದು 30 ವರ್ಷದೊಳಗಿರೋರು ಅಂತ ಅಂದ್ಕೊಳ್ಳೋಣ ಸುಮ್ಮನೆ. ಹಾಗಾದರೆ ಅದೇ ಎಜುಕೇಟೆಡ್ ಇರೋರು 20 ಜನ ಮ್ಯಾರಿಡ್ ಆಗಿದ್ದರೆ ಇನ್ನು ಎಷ್ಟು ಜನ ಮ್ಯಾರಿಡ್ ಆಗಿಲ್ಲ, 50 ಜನ ಮ್ಯಾರಿಡ್ ಆಗಿಲ್ಲ. ಸೊ ಹಾಗಾದರೆ ಇಲ್ಲಿ ನೋಡಿ, ಅನ್ಎಜುಕೇಟೆಡ್ ಇರೋರು ಅಂದರೆ ಓದಿಲ್ಲದೆ ಇರೋರು 30 ವರ್ಷದೊಳಗಿರೋರು 70 ಜನ ಮ್ಯಾರೇಜ್ ಆಗಿಬಿಟ್ಟಿದ್ದಾರೆ 30 ವರ್ಷದೊಳಗಿರೋರು ಬೇಗ. ಅದೇ ರೀತಿ ಅನ್ಎಜುಕೇಟೆಡ್ ಇರೋರು ಅಲ್ಲಿಗೆ ಮ್ಯಾರಿಡ್ ಆಗದೆ ಇರೋರು ಎಷ್ಟು ಜನ ಇದ್ದಾರೆ, 10 ಜನ ಇದ್ದಾರೆ. ಅಂದರೆ ಇಲ್ಲಿ ಸುಮ್ಮನೆ ನಾವು ಏನೋ ಒಂದು ನಿಮ್ಗೆ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು ಅಂತ ನಾನೇ ಇಮ್ಯಾಜಿನೇಷನ್ ಮಾಡಿದಾಗ, ಎಜುಕೇಟೆಡ್ ಇರೋರು ಫಸ್ಟು ಮ್ಯಾರೇಜ್ ಆಗೋಕ್ಕೆ ಇಷ್ಟಪಟ್ಟಿಲ್ಲ ನೋಡಿ. ಅವ್ರು ಎಜುಕೇಟೆಡ್ ಇರೋರು 30 ವರ್ಷದೊಳಗಿರೋರು ಕೇವಲ 20 ಜನ, 30 ವರ್ಷ ಅನ್ನೋದು ಒಂದು ನಾನು ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಓಕೆನಾ, 30 ಇಯರ್ಸ್. ಹಾಗಾದರೆ 30 ವರ್ಷದೊಳಗೆ ಇರೋವಂಥ ವ್ಯಕ್ತಿಗಳು ಬರೀ 20 ಜನ ಮ್ಯಾರೇಜ್ ಆಗಿದ್ದಾರೆ, 50 ಜನ ಮ್ಯಾರಿಡ್ ಆಗಿಲ್ಲ. ಅವರಿಗೆ ಎಜುಕೇಟೆಡ್ ಅವರಿಗೆ ಮ್ಯಾರೇಜ್ ಆಗೋದಕ್ಕಿಂತ ಸೊ ಫಸ್ಟ್ ಅವರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ಅರ್ನ್ ಮಾಡಬೇಕು, ಸೊ ದುಡ್ಡು ಮಾಡಬೇಕು, ಆ ರೀತಿಯಾದಂಥ ಕಾನ್ಸೆಪ್ಟ್ಸ್ ಇದೆ ಏನೋ ಅಂತ ಅನಿಸುತ್ತೆ ಏನೋ. ಬಟ್ ಅವ್ರಿಗೆ ಅಷ್ಟೊಂದು ಮ್ಯಾರೇಜ್ ಕಡೆ ಇಂಟ್ರೆಸ್ಟ್ ಇಲ್ಲ. ಸೊ ಅವರು ಒಂದು ಫ್ಯೂಚರ್ ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ಭಾಳ ಜನ ಅನ್ಮ್ಯಾರಿಡ್ ಇದ್ದಾರೆ, ಮದುವೆ ಆಗಿಲ್ಲ. ಎಲ್ಲ 20 ಜನ ಮ್ಯಾರಿಡ್ ಆಗಿದ್ದಾರೆ ಎಜುಕೇಟೆಡ್. ಹಾಗಾದ್ರೆ ಎಜುಕೇಟೆಡಲ್ಲಿ ಮ್ಯಾರಿಡ್ ಆಗಿರೋದಕ್ಕಿಂತ ಅನ್ಮ್ಯಾರಿಡ್ ಇರೋರು ಜಾಸ್ತಿ. ಅದನ್ನು ನಾವು ಇಲ್ಲಿ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡ್ಬೋದು. ಅದೇ ಥರ ಇಲ್ಲಿ ಬಂದಾಗ ಅನ್ಎಜುಕೇಟೆಡ್ ಇರೋರು 70 ಜನ ಮ್ಯಾರೇಜ್ ಆಗಿಬಿಟ್ಟಿದ್ದಾರೆ, ಅಂದರೆ ವಿದ್ಯೆ ಇಲ್ದವರು ಬೇಗ ಮದುವೆ ಆಗ್ಬಿಟ್ಟಾರೆ ಒಂದು 70 ಜನ. ಅದೇ ವಿದ್ಯೆ ಇಲ್ಲಿದ್ರು ಮದುವೆ ಆಗಲಿಲ್ದವ್ರು ಎಷ್ಟು ಜನ, ಕೇವಲ 10 ಜನ. ಅವರು ಬರೀ ಮದುವೆ ಆಗೋದ್ರಲ್ಲಿ ಭಾಳ ಜನ ಇದ್ದಾರೆ ನೋಡಿ. ಇಲ್ಲಿ ಏನು ಅರ್ಥ ಮಾಡ್ಕೋಬೋದು, ಹಾಗಾದರೆ ಎಜುಕೇಟೆಡ್ ಇದ್ದು ಮ್ಯಾರಿಡ್ ಆಗಿರೋರು, ಎಜುಕೇಟೆಡ್ ಇಲ್ಲದೆ ಮ್ಯಾರಿಡ್ ಯಾರ್ಯಾರಾಗಿದ್ದಾರೆ, ಹೆಂಗಾಗಿದ್ದಾರೆ ಅಂತ ಕಂಪ್ಯಾರಿಸನ್ ಮಾಡ್ಬೋದು. ಈ ರೀತಿ ಕಂಪ್ಯಾರಿಸನ್ ಮಾಡೋದಕ್ಕೆ ಸೊ ನಮಗೆ ಏನಾಗುತ್ತೆ ಯೂಸ್ ಆಗ್ತಾ ಹೋಗುತ್ತೆ. ಇದೇ ಥರ ಎಕ್ಸಾಂಪಲ್ ತೊಗೊಂಡಾಗ ಮೇಲು ಫೀಮೇಲು, ಮೇಲ್ ಎಷ್ಟಿದ್ದಾರೆ, ಫೀಮೇಲ್ ಎಷ್ಟಿದ್ದಾರೆ ನಾವು ನೋಡ್ತಾ ಹೋಗ್ಬೋದು. ಮೇಲು ಫೀಮೇಲಿಗೆ ಕಂಪೇರ್ ಮಾಡ್ಬೋದು, ಅಥವಾ ಸಿಟಿ 1 ಸಿಟಿ 2 ಈ ರೀತಿಯಾಗಿ ಕಂಪೇರ್ ಮಾಡ್ಬೋದು. ಕಂಪ್ಯಾರಿಸನ್ ಅಂತ ಬಂದಾಗ ನಾವು ಇದೇ ಟಾಪಿಕ್ ಅದೇ ಟಾಪಿಕ್ ಅಂತ ಬರಲ್ಲ. ನಾವು ಸರ್ವೆ ಮಾಡೋದು ಯಾವುದು, ನಾವು ಒಬ್ಬ ಇನ್ವೆಸ್ಟಿಗೇಟರ್ ಆಗಿ ನಮ್ಮ ಡಾಟಾ ಯಾವುದಕ್ಕೆ ರಿಲೇಟೆಡ್ ಇದೆ ಅದನ್ನು ಕಂಪ್ಯಾರಿಸನ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಇನ್ವೆಸ್ಟಿಗೇಟರ್ ಆದಾಗ ನಾವು ಡೇ ಟು ಡೇ ಕ್ಲಾಸಸ್ಗಳಲ್ಲಿ ಹಲವಾರು ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಕಂಪೇರ್ ಮಾಡ್ತಾನೆ ಇರ್ತೀವಿ. ಅದನ್ನು ರೀಸೆಂಟಾಗಿ ಎಕ್ಸಾಂಪಲ್ನ ನಾವು ತೊಗೊಳೋದಾದರೆ ಲಾಸ್ಟ್ ಕ್ಲಾಸಲ್ಲಿ ಹೈಟ್ ವೆಯ್ಟ್ ಅಂತ ಕಂಪೇರ್ ಮಾಡಿದ್ವಿ, ನೆನಪಿದೆನಾ? ಒಬ್ಬ ಪರ್ಸನ್ ಹೈಟ್ ವೆಯ್ಟ್ನ ಸ್ಟಡಿ ಮಾಡಿದ್ವಿ, ಅದನ್ನು ಕಂಪೇರ್ ಮಾಡ್ಬೋದಲ್ಲ ಹೈಟ್ ವೆಯ್ಟ್ನ. ಹೀಗೆ ನಾವು ಹಲವಾರು ಟಾಪಿಕ್ನ ತೊಗೊಂಡು ಕಂಪ್ಯಾರಿಸನ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್, ಟು ಗಿವ್ ಆನ್
give an identity to the data. To give an identity to the data. ಹಾಗಾದರೆ ಇಲ್ಲಿ ಇನ್ನೊಂದು ರೀತಿಯಾಗಿ ಒಂದು ಆಬ್ಜೆಕ್ಟಿವ್ನ ಹೇಳ್ತಾ ಇದ್ದಾರೆ. ಟು ಗಿವ್ ಕೊಡಬೇಕಂತ ಏನು ಕೊಡ್ತಾರೆ, ಆ್ಯನ್ ಐಡೆಂಟಿಟಿ ಕೊಡ್ತಾ ಹೋಗ್ತಾರೆ, ಐಡೆಂಟಿಟಿ ಟು ದಿ ಡಾಟಾ. ಹಾಗಾದರೆ ಡಾಟಾ ಯಾವುದು ಅಂತೇಳಿ ಐಡೆಂಟಿಫಿಕೇಷನ್ ಆಗೋದಕ್ಕೋಸ್ಕರನೂ ಕೂಡ ಟ್ಯಾಬುಲೇಷನ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೋದು. ಮತ್ತು ಡಾಟಾ ನಮಗೆ ಗೊತ್ತಾಗಬೇಕಲ್ಲ, ಟೇಬಲ್ಸಲ್ಲಿ ಡಿಫ್ರೆಂಟ್ ಟೇಬಲ್ಸ್ ಬರುತ್ತೆ. ಒಂದೇ ಟೇಬಲ್ ಅಂತ ಪ್ರಿಪೇರ್ ಮಾಡಿ, ನಾನು ಸರ್ವೆ ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ, ಒಬ್ಬ ಇನ್ವೆಸ್ಟಿಗೇಟರ್ ಆಗಿ ಸರ್ವೆ ಮಾಡಿದ್ದೀನಿ ಅಂದಾಗ ಡಾಟಾ ನಾನು ಮೆನಿ ಡಾಟಾನ ಕಲೆಕ್ಟ್ ಮಾಡಿರ್ತೀನಿ, ಡಾಟಾನ ಕಲೆಕ್ಟ್ ಮಾಡಿರ್ತೀನಿ. ಆ ಡಾಟಾನ ಕಲೆಕ್ಟ್ ಮಾಡಿದಾಗ ಒಂದೇ ಒಂದು ಟೇಬಲಲ್ಲಿ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು, ಎಲ್ಲ ಟಾಪಿಕ್ಕಿನ ಡಾಟಾನ ನಾನು ಪ್ರೆಸೆಂಟೇಷನ್ಸ್ ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಾಗಿ ನಾನು ಏನು ಮಾಡ್ತೀನಿ, ಡಿಫ್ರೆಂಟ್ ಟೇಬಲ್ ಯೂಸ್ ಮಾಡ್ತೀನಿ. ಆ ಟೇಬಲಲ್ಲಿ ಫಸ್ಟ್ ಒಂದು ಟೇಬಲ್ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಈ ಟೇಬಲಲ್ಲಿ ನಾನು ಬಿಲೋ 20 years ಬಿಲೋ ಇರೋದನ್ನ ಒಂದು ಟೇಬಲ್ ಮಾಡ್ತೀನಿ. ನೆಕ್ಸ್ಟ್ 20 years ಎಬೋ ಇರೋದನ್ನ ಒಂದು ಟೇಬಲ್ ಮಾಡ್ತೀನಿ, ಯಾವುದೋ ಒಂದು ಪರ್ಪಸ್ಸಿಗೆ ಅಂತ ಅಸ್ಯೂಮ್ ಮಾಡಿ. ಈಗ ರೀತಿಯಲ್ಲಿ ನಾನು ಕಲೆಕ್ಟ್ ಮಾಡಿರೋಂಥ ಡಾಟಾದಲ್ಲಿ 2 ಟೇಬಲ್ ಪ್ರಿಪೇರ್ ಮಾಡ್ತೀನಿ. ಇದನ್ನು ಟೇಬಲ್ ನಂಬರ್ 1, ಟೇಬಲ್ ನಂಬರ್ 2 ಅಂದೆ. ಆದರೆ ಟೇಬಲ್ ನಂಬರ್ 1 ಏನು ಹೇಳುತ್ತೆ, 20 years ಬಿಲೋ ಇರೋದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಟೇಬಲ್ 2 ಏನು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗುತ್ತೆ, 20 years ಎಬೋ ಇರೋದನ್ನು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗುತ್ತೆ. ಈ ರೀತಿ ನಮಗೆ ನಾವು ಒಂದು ರಿಸರ್ಚರ್ ಆಗಿ ಇನ್ವೆಸ್ಟಿಗೇಟರ್ ಆಗಿ ಡಾಟಾನ ಕಲೆಕ್ಟ್ ಮಾಡಿದಾಗ ಆ ಡಾಟಾನ ಎಲ್ಲ ಡಾಟಾನು ಒಂದೇ ಟೇಬಲಲ್ಲಿ ನಾವು ಪ್ರೆಸೆಂಟೇಷನ್ಸ್ ಮಾಡಬೇಕಂದ್ರೆ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಇಟ್ ಬಿಕಮ್ ಎ ವೆರಿ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ, ಅಥವಾ ನಾಟ್ ಪಾಸಿಬಲ್ ಆಗದೇ ಇರ್ಬೋದು ಬಿಕಾಸ್ ಆಫ್ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಡಿಫ್ರೆಂಟ್ ಟೇಬಲಲ್ಲಿ ಮಾಡ್ತಾ ಹೋಗ್ಬೋದು. ಈಗ ಇದನ್ನೇ ನಾವು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ ತೊಗೊತಾ ಹೋದರೆ, ಈಗ ಒಂದು ಪರ್ಚೇಸ್ ಇರುತ್ತೆ, ಬಿಸ್ನೆಸ್ ಅಂದಾಗ ಏನಿರುತ್ತೆ, ಪರ್ಚೇಸ್ ಇರುತ್ತೆ, ಸೇಲ್ಸ್ ಇರುತ್ತೆ, ಪ್ರಾಫಿಟ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ. ನಾನೇನು ಮಾಡ್ಬೋದು, ಟೇಬಲ್ ನಂಬರ್ 1ನಲ್ಲಿ ಪರ್ಚೇಸ್ನ ಅಷ್ಟೇ ನಾನು ರೆಪ್ರೆಸೆಂಟ್ ಮಾಡ್ಬೋದು. 2010ನಲ್ಲಿ ಎಷ್ಟು ಪರ್ಚೇಸ್ ಆಗಿದೆ, 2011ನಲ್ಲಿ ಎಷ್ಟು ಪರ್ಚೇಸ್ ಆಗಿದೆ, 2010ನಲ್ಲಿ ಎಷ್ಟು ಸೇಲ್ಸ್ ಆಗಿದೆ, 2011ನಲ್ಲಿ ಎಷ್ಟು ಸೇಲ್ಸ್ ಆಗಿದೆ. ಇದೇ ಥರ ಪರ್ಚೇಸ್ ಸೇಲ್ಸ್ನ ಹಿಡ್ಕೊಂಡು ಎಕ್ಸ್ಪೆನ್ಸಸ್ ಏನಾಗಿದೆ, ಅದೇ ಥರ ಪ್ರಾಫಿಟ್ ಏನಾಗಿದೆ, ಪ್ರಾಫಿಟ್ ಕಂಪೇರ್ ಮಾಡ್ಬೋದು. ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟು, ಈ ಇಯರ್ ಪ್ರಾಫಿಟ್ ಎಷ್ಟು, 10ನಲ್ಲಿ ಎಷ್ಟಿದೆ, 11ನಲ್ಲಿ ಎಷ್ಟಿದೆ. ಈ ರೀತಿಯಾಗಿ ಎವ್ರಿ ಕಾನ್ಸೆಪ್ಟ್ಗಳನ್ನು, ಸೇಮ್ ಕಾನ್ಸೆಪ್ಟ್ ಆಗಿರ್ಬೋದು, ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು, ನಮಗೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಕಂಪ್ಯಾರಿಸನ್ ಅಂತ ಇದ್ದೇ ಇರುತ್ತೆ. ಆಮೇಲೆ ಡಿಫ್ರೆಂಟ್ ಟೇಬಲ್ಗಳು, ಟೇಬಲ್ 1 ಅಂದರೆ ಪರ್ಚೇಸು, ಟೇಬಲ್ 2 ಅಂದರೆ ಸೇಲ್ಸು, ಟೇಬಲ್ 3 ಅಂದರೆ ಎಕ್ಸ್ಪೆನ್ಸಸ್ಸು, ಟೇಬಲ್ 4 ಅಂದರೆ ಪ್ರಾಫಿಟ್ ಕಾನ್ಸೆಪ್ಟ್ ಅಂತೇಳಿ ನಾವು ಡಿಫ್ರೆಂಟ್ ಟೇಬಲ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರನೂ ನಾವು ಈ ರೀತಿಯಾಗಿ ಟೇಬಲ್ನ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಡಾಟಾ ಎಲ್ಲೆಲ್ಲಿದೆ, ಹೆಂಗಿದೆ, ಯಾವ ರೀತಿ ಪ್ರೆಸೆಂಟೇಷನ್ ಟೇಬಲ್ ಫಾರ್ಮಲ್ಲಿ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವು ಇಲ್ಲಿ ಹೇಳೋದು, ಟು ಗಿವ್ ಆ್ಯನ್ ಐಡೆಂಟಿಟಿ ಟು ದಿ ಡಾಟಾ. ನೆಕ್ಸ್ಟ್, to reveal the trend and tendency of the data. To reveal the trend and tendencies of the data. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಟು ರಿವೀಲ್ ನೋಡೋದಕ್ಕೋಸ್ಕರ ಏನು ನೋಡಬೇಕು, ಟ್ರೆಂಡ್ ಆ್ಯಂಡ್ ಟೆಂಡೆನ್ಸೀಸ್ ಆಫ್ ದ ಡಾಟಾ. ಆ ಡಾಟಾ ಏನು ನಾವು ಸ್ಟಡಿ ಮಾಡಿದ್ದೀವಿ, ಆ ಒಂದು ಡಾಟಾ ಸ್ಟಡಿ ಮಾಡಿದಾಗ ಆ ಟ್ರೆಂಡ್ ಹೇಗಿದೆ, ಒಂದು ಸಿಚುವೇಶನ್ಸ್ ಯಾವ ಥರ ಇದೆ, ಆ ಡಾಟಾದ ಒಂದು ಸಿಚುವೇಶನ್ಸ್ ಯಾವ ಥರ ಇದೆ, ಅದ್ರ ಮೂಲಕ ಏನು ನಾವು ಟೆಂಡೆನ್ಸಿಗಳನ್ನು ನೋಡ್ಬೋದು, ವ್ಯಾಲ್ಯೂಸ್ಗಳನ್ನು ಒಂದು ನೋಡ್ತಾ ಹೋಗ್ಬೋದು. ಹಾಗಾದರೆ ಈಗಿರೋಂಥ ಒಂದು ಪ್ರೆಸೆಂಟ್ ಸಿಚುವೇಶನ್ಸ್ನ ನೋಡಿಕೊಂಡು ಫ್ಯೂಚರಲ್ಲಿ ಏನಾಗ್ಬೋದು ಅಂತೇಳಿ ನಾವು ಈ ರೀತಿಯಾಗಿ ಪ್ರಾಫಿಟ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅಥವಾ ಯಾವುದೋ ಕೋವಿಡ್ ಕಾನ್ಸೆಪ್ಟ್ ಆಗಿರ್ಬೋದು, ಎನಿ ಟಾಪಿಕ್ ಈಗ ನೋಡ್ತಾ ಹೋಗ್ಬೋದು. ಎಕ್ಸಾಂಪಲ್, ಈಗ ನಾವು ಕೋವಿಡೇ ಬೆಸ್ಟ್ ಎಕ್ಸಾಂಪಲ್ ತೊಗೊತಾ ಹೋದಾಗ ಟೀಚಿಂಗಿಗೆ ಒಳ್ಳೆ ಎಕ್ಸಾಂಪಲ್ ಆಗಿಬಿಟ್ಟಿದೆ ಕೋವಿಡ್ ಅಲ್ವಾ. ಸೊ ಇದನ್ನೇ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಬಿಗಿನಿಂಗಲ್ಲಿ ಮಾರ್ಚಲ್ಲಿ
ಕೋವಿಡಿನ ಟ್ರೆಂಡ್ ಹೆಂಗಿತ್ತು, ಅದಾದಮೇಲೆ ಟ್ರೆಂಡ್ ಭಾಳ ಇತ್ತು. ಕೋವಿಡ್ ಟ್ರೆಂಡ್ ಮಾರ್ಚಿಂದ ಏನಷ್ಟು ಸ್ವಲ್ಪ ಸಿಂಪಲಾಗಿತ್ತು ಟ್ರೆಂಡ್. ಮೂವ್ ಆಗ್ತಾ ಏನಾಯ್ತು, ಮೇ ಮಟ ಏಪ್ರಿಲ್ ಮೇಲಿ ಟ್ರೆಂಡ್ ಅದು ಭಾಳ ಆಯಿತು. ಅಂದರೆ ಭಾಳ ಕೋವಿಡ್ ಪಾಸಿಟಿವ್ ಆಗ್ತಾ ಹೋಯ್ತು, ಡೆತ್ ಆಗ್ತಾ ಹೋಯ್ತು. ವೆರಿ ನಮ್ಮ ಇಡೀ ಪ್ರಪಂಚನ ಅಲ್ಲಾಡಿಸ್ಬಿಡ್ತು, ಒಂದು ಭಯಪಡಿಸಿ ಎದುರಿಸ್ಬಿಡ್ತು, ಅಷ್ಟೊಂದು ಟ್ರೆಂಡ್ ಇತ್ತು. ಅದೇ ಹೋಗ್ತಾ ಕೆಲವೊಂದು ಇಂಪ್ಲಿಮೆಂಟ್ ಮಾಡಿದಾಗ ಲಾಕ್ಡೌನು, ಸೀಲ್ ಡೌನು, ಡಿಸ್ಟೆನ್ಸ್ ಮೇಂಟೇನು, ಮಾಸ್ಕು ಈ ರೀತಿ ಮಾಡ್ತಾ ಹೋದಾಗ ಅಲ್ಲಿರೋಂಥ ಫ್ಯೂಚರ್ ಟೆಂಡೆನ್ಸಿ ಏನಾಗ್ತಾ ಹೋಯ್ತು, ವ್ಯಾಲ್ಯೂಸ್ಗಳು ಕಡಿಮೆ ಆಗ್ತಾ ಹೋಯ್ತು. ಕೋವಿಡ್ ಪಾಸಿಟಿವ್ ಆಗೋದು ಕಡಿಮೆ ಆಗ್ತಾ ಹೋಯ್ತು. ಈಗೂ ಪ್ರೆಸೆಂಟ್ ಏನಾಗ್ತಿದೆ, ಕಡಿಮೆ ಆಗ್ತಾನೇ ಇದೆ. ಒಂದು ಈ ರೀತಿಯಾದಂಥ ಕಾನ್ಸೆಪ್ಟು, ಯಾವ ರೀತಿ ಒಂದು ಟ್ರೆಂಡ್ ಇದೆ, ಟೆಂಡೆನ್ಸಿ ಯಾವ ರೀತಿ ವ್ಯಾಲ್ಯೂಸ್ ಇದೆ ಇದ್ರದ್ದು ಅಂತೇಳಿ ಹಿಂಗೆ ನಾವು ಸ್ಟಡಿ ಮಾಡ್ತಾ ಹೋಗೋದಕ್ಕೆ, ಒಂದು ರಿವೀಲ್ ಮಾಡೋದಕ್ಕೆ, ನೋಡೋದಕ್ಕೆ ನಮಗೆ ಇಲ್ಲಿ ಟ್ಯಾಬುಲೇಷನ್ ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ಓಕೆನಾ? ಇದು ಒಂದು ಆಬ್ಜೆಕ್ಟಿವ್. ಈ ಒಂದು ಆಬ್ಜೆಕ್ಟಿವ್ಗೋಸ್ಕರ, ಟ್ರೆಂಡ್ ಆ್ಯಂಡ್ ಟೆಂಡೆನ್ಸಿಗೋಸ್ಕರ ನೋಡೋದಕ್ಕೋಸ್ಕರ ಆಬ್ಜೆಕ್ಟಿವ್ಸ್ ಅಂತೇಳಿ ಒಂದು ಉದ್ದೇಶ ಹಿಡ್ಕೊಂಡು ಟ್ಯಾಬುಲೇಷನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್, ಫಾರ್ ಡಯಾಗ್ರಾಮ್ಯಾಟಿಕ್ and graphical representation of tabulated data is essential